ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಹೀಗಿದೆ. ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಹೊಸ ಹೊಸ ರೈಲ್ವೆ ಮಾರ್ಗಗಳನ್ನ ಈ ತರ ನೋಡ್ತಾ ಇದ್ರೆ. ಕೋಟೆಗಂಗೂರ್ನ ಹೊಸ ರೈಲ್ವೆ ಸ್ಟೇಷನ್ ಇದು ಸರ್. ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ನೀವು ಸರ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಯೂಟ್ಯೂಬರ್ ನಾವು, ಆದರೆ ಇವಾಗ ಯಾವಾಗ ಆಗುತ್ತೆ, ಏನು ಮಾಡ್ತಿದ್ರೆ ಇಲ್ಲಿ ಕೆಲಸ, ಈ ರೈಲ್ವೆ ಸ್ಟೇಷನಲ್ಲಿ ಏನೇನು ಆಗ್ತಿದೆ? ನೋಡಿ ಟ್ರೈನ್ ಬರ್ತಾ ಇದೆ ನೋಡಿ. ಮಳೆ ಅಂತ ಸಿಕ್ಕಾಪಟ್ಟೆ ಬರ್ತಿದೆ. ಮಳೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕೆಸರಾಗಿದೆ. ಹಳಿ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಶಿವಮೊಗ್ಗದ ರೈಲ್ವೆ ಸ್ಟೇಷನಲ್ಲಿ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡೆ ನೋಡಿ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಶಿವಮೊಗ್ಗ ತುಂಗಾ ನದಿಯ ತಟದಲ್ಲಿರುವ ಈ ಊರು ಮಲೆನಾಡಿನ ಹೆಬ್ಬಾಗಿಲು ಎಂದೇ ಪ್ರಸಿದ್ಧವಾಗಿದೆ. ತನ್ನ ಹಸಿರು ಪ್ರಕೃತಿ, ನದಿಗಳು, ಜಲಪಾತಗಳು, ಐತಿಹಾಸಿಕ ದೇವಾಲಯಗಳು ಹಾಗೂ ಶ್ರೀಮಂತ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಇಂದಿನ ವಿಡಿಯೋದಲ್ಲಿ ನಾನು ಮಲೆನಾಡಿನ ಹೆಬ್ಬಾಗಿಲು, ಶಿವಮೊಗ್ಗ ನಗರದ ರೈಲ್ವೆ ವ್ಯವಸ್ಥೆ, ರೈಲ್ವೆ ನಿಲ್ದಾಣ, ಹೊಸ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಭಾರತೀಯ ರೈಲ್ವೆಯ ಮಹತ್ವದ ಅಪ್ಡೇಟ್ಗಳನ್ನು ನೀಡಲಿದ್ದೇನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಿವಮೊಗ್ಗ ಶಿಕಾರಿಪುರ ಹೊಸ ರೈಲ್ವೆ ಮಾರ್ಗದ ಕಾಮಗಾರಿಯ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕೆ ಇವಾಗ ಶಿವಮೊಗ್ಗಕ್ಕೆ ಬಂದಿದ್ದೀನಿ. ನಾನಿವಾಗಿದ್ದೀನಿ ಶಿವಮೊಗ್ಗದ ಟೌನ್ ರೈಲ್ವೆ ಸ್ಟೇಷನಲ್ಲಿ. ನೋಡಿ, ನಾವು ಹೋಗೋ ದಾರಿಯಲ್ಲಿ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ. ಇದು ಹೊನ್ನಾಳಿ ನಾವಿರೋದು, ಇದು ಶಿವಮೊಗ್ಗ ರೋಡು. ನೋಡಿ ಶಿವಮೊಗ್ಗದ ರೈಲ್ವೆ ಬ್ರಿಡ್ಜ್ ಇದು. ಈಗ ಹೋಗ್ತಾ ಇದ್ರಲ್ಲ ಇದು ನೋಡಿ ಶಿವಮೊಗ್ಗದ ರೈಲ್ವೆ ಸ್ಟೇಷನ್ಗೆ ಹೋಗ್ತದೆ. ಇದು ರೈಲ್ವೆ ಬ್ರಿಡ್ಜ್ ದೊಡ್ಡದು, ಅಂದರೆ ಓವರ್ ರೈಲ್ವೆ ಬ್ರಿಡ್ಜ್ ಇದು, ರೋಡ್ ಓವರ್ ರೈಲ್ವೆ ಬ್ರಿಡ್ಜ್ ಇದು. ಈ ಕಡೆ ನೋಡಿ ಇಲ್ಲೆಲ್ಲ ಟ್ರ್ಯಾಕ್ಗಳಿದಾವೆ ನೋಡಿ. ಟೋಟಲ್ 1 2 3 4 5 ಟ್ರ್ಯಾಕ್ ಇದೆ ಇಲ್ಲಿ. ಈ ಕಡೆ ಹೋದರೆ ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ಸಿಗುತ್ತೆ ನಮಗೆ. ನೋಡ್ರಿ, ನಾವಿವಾಗ ಶಿವಮೊಗ್ಗ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ ಇದು. ನೋಡ್ರಿ, ಇದು ಶಿವಮೊಗ್ಗ ರೈಲ್ವೆ ಸ್ಟೇಷನ್ನು. ಇವಾಗ ನಾನು ಬಂದೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್ಗೆ. ನೀವು ನೋಡ್ತಿರ್ಬೋದು ಶಿವಮೊಗ್ಗದ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲು ಇಷ್ಟು ಜಾಗ ಇದೆ, ಪಾರ್ಕಿಂಗ್ ಸ್ಟೇಷನ್ ಇದೆಲ್ಲ. ನೋಡಿ ಶಿವಮೊಗ್ಗ ರೈಲ್ವೆ ಸ್ಟೇಷನ್ನು ಹೀಗಿದೆ. ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ ಇದು. ಇಲ್ಲಿ ಸುತ್ತಲೂ ಪಾರ್ಕಿಂಗು, ಬೈಕ್ ಪಾರ್ಕಿಂಗು, ಹಾಗೆ ಕಾರ್ ಪಾರ್ಕಿಂಗ್ ಆ ಕಡೆ ಇದೆ. ಈಗ ಒಳಗಡೆ ಹೋಗೋಣ, ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ನೋಡೋಣ ಬನ್ನಿ. ಆಸ್ ಯೂಶಲಿ ಇವಾಗ ಸ್ಟೇಷನ್ ಒಳಗೆ ಹೋಗೋಕ್ಕಿಂತ ಮುಂಚೆ ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಬಿಡೋಣ, ಯಾಕಂದರೆ ಹಿಡಿದು ಬಿಟ್ರೆ ಕಷ್ಟ ಆಗುತ್ತೆ ಯಾರಾದರೂ. ನೋಡಿ ಇದೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್. ಇಲ್ಲಿ ಟಿಕೆಟ್ ಕೌಂಟ್ರ್ ಇದು. ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ನ ಟಿಕೆಟ್ ಕೌಂಟರ್. ಅಲ್ಲಿ ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡು ಶಿವಮೊಗ್ಗದ ರೈಲ್ವೆ ಸ್ಟೇಷನಲ್ಲಿ ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡೆ. 10 ರೂಪಾಯಿ, ಎಲ್ಲ ಕಡೆನೂ 10 ರೂಪಾಯಿ. ಇವಾಗ ಒಳಗಡೆ ಹೋಗೋಣ, ಇಲ್ಲಿಂದ ಹೋಗೋಣ ಒಳಗಡೆ ನೋಡೋಣ. ನೋಡಿ, ಇದು ಶಿವಮೊಗ್ಗದ ರೈಲ್ವೆ ಸ್ಟೇಷನ್. ನೋಡಿ ಇಲ್ಲಿ ಎಷ್ಟು ಪ್ಲಾಟ್ಫಾರ್ಮ್ಸ್ ಇದೆ ಅಂತಂದರೆ ನನಗೆ ಕಣ್ಣಿಗೆ ಕಾಣೋದು ಇಲ್ಲಿ 1 2 3 4 ಪ್ಲಾಟ್ಫಾರ್ಮ್ ಕಣ್ಣಿಗೆ ಕಾಣುತ್ತೆ ಇಲ್ಲಿ. ನೀವು ನೋಡ್ಬೋದು. ಈ ಕಡೆಯಿಂದ ಅಂತಂದರೆ ಭದ್ರಾವತಿ, ಹಾಗೆ ಬೀರೂರು, ಕಡೂರು, ಬೆಂಗಳೂರಿಗೆ ಹೋಗೋ ರೂಟು ಈ ಕಡೆ ಬರುತ್ತೆ. ನೀವು ನೋಡ್ಬೋದು. ನಾನಿದ್ದೀನಿ ಫಸ್ಟ್ ಪ್ಲಾಟ್ಫಾರ್ಮಲ್ಲಿ. ಇಲ್ಲಿ ಲೋಕಲ್ ಗಾಡಿಗಳು, ಇಂಜಿನ್ ಇದು ಲೋಕೋಗಳು ಎಲ್ಲ ನಿಲ್ಲಕ್ಕೆ ಇದೊಂದು ಟ್ರ್ಯಾಕ್ ಇದೆ. ಇದಿಷ್ಟೇ. ಹಾಗೆ ಈ ಕಡೆ ಹೋಗೋಣ ನಾವು. ನೋಡಿ, ಶಿವಮೊಗ್ಗದ ಫುಟ್ ವಾಕ್ ಬ್ರಿಡ್ಜ್ ಮೇಲೆ ಬರ್ತಿದ್ದೀನಿ. ಶಿವಮೊಗ್ಗ ಟೌನ್ನ ರೈಲ್ವೆ ಸ್ಟೇಷನ್ನ ಫುಟ್ ವಾಕ್ ಬ್ರಿಡ್ಜ್ ಮೇಲೆ. ಇಲ್ಲಿಂದ ಈ ಸ್ಟೇಷನ್ ನೋಡಿ ಹೇಗೆ ಕಾಣುತ್ತಂತ ನೋಡಿ. ಇದು ಫಸ್ಟ್ ಪ್ಲಾಟ್ಫಾರ್ಮು, ಸೆಕೆಂಡ್ ಪ್ಲಾಟ್ಫಾರ್ಮು, ಇದು ಸ್ಟೇಷನ್ನು. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ರೈಲ್ವೆ ಸ್ಟೇಷನ್ನು. ನೋಡಿ, ಮಲೆನಾಡಿನಲ್ಲಿ ಹೆಂಗಿರುತ್ತೋ ಹಂಗೆ ಇದೆ ನೋಡಿ. ಈ ಕಡೆ ಹೋದರೆ ಇಲ್ಲಿ ಲಿಫ್ಟ್ ಇದೆ, ಹೋಗ್ಬೋದು, ಇಳಿಬೋದು. ನೋಡಿ, ಟೋಟಲ್ಲು ಇಲ್ಲಿ 3 ಪ್ಲಾಟ್ಫಾರ್ಮ್ ಇದೆ ಈ ಒಂದು ರೈಲ್ವೆ ಸ್ಟೇಷನಲ್ಲಿ. ಎಕ್ಸ್ಟ್ರಾ ಅದು ನಿಲ್ಲಕ್ಕೆ ಮಾಡಿದ್ದಾರೆ. ಇನ್ನೊಂದು ಪ್ಲಾಟ್ಫಾರ್ಮ್ 4 ಪ್ಲಾಟ್ಫಾರ್ಮ್ ಆಗುತ್ತೆ. ಈ ಕಡೆ ಎಕ್ಸ್ಟ್ರಾ 2 ಪ್ಲಾಟ್ಫಾರ್ಮ್ ಆಗುತ್ತೆ ನೋಡಿ. 2 ಅಥವಾ 3 ಆಗ್ಬೋದು. ಇಲ್ಲೊಂದು, ಅಲ್ಲೊಂದು, ಆ ಕಡೆ ಒಂದು. ಇಲ್ಲ, 2 ಆಗುತ್ತೆ, 2 ಪ್ಲಾಟ್ಫಾರ್ಮ್ ಆಗುತ್ತೆ ಇಲ್ಲಿ. ಇವಾಗ ನೋಡಿ ಹೊಸ ರೈಲ್ವೆ ಸ್ಟೇಷನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟು ಎಲ್ಲದು ನೋಡಿ ಈ ಥರ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ, ಕಂಬಿಗಳೆಲ್ಲ, ಅಚ್ಚುಗಳೆಲ್ಲ. ಇದು ಹೊಸ ಟ್ರ್ಯಾಕಿಗೆ ಎಲ್ಲಿಂದ ರಾಣಿಬೆನ್ನೂರಿಂದ
ಶಿವಮೊಗ್ಗಕ್ಕೆ ಬರುತ್ತಲ್ವ ಆ ರೂಟಿಗೆ ಈ ಒಂದು ರೈಲ್ವೆ ಟ್ರ್ಯಾಕ್ ಇಲ್ಲಿ ಬರುತ್ತೆ. ಅಲ್ಲಿ ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ಸ್ ಆಗುತ್ತೆ 2. ಅಲ್ಲೇ ನೋಡಿ, ಇದು ಶಿವಮೊಗ್ಗದ ರೈಲ್ವೆ ಸ್ಟೇಷನ್ನ ಪ್ರಸ್ತುತವಾದ ದೃಶ್ಯಗಳು. ಮುಂದೆ ಹೋಗೋಣ. ಇವಾಗ ಪ್ಯಾಸೆಂಜರ್ಸ್ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ, ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಈ ಕಡೆ ಹೋದರೆ ಸಾಗರ ಆಗ ತಾಳಗುಪ್ಪ ಬರುತ್ತೆ. ತಾಳಗುಪ್ಪ ಲಾಸ್ಟ್ ಸ್ಟಾಪು, ಫಸ್ಟ್ ಸ್ಟಾಪು ಭಾಳ ಇದ್ದಾವೆ ಸ್ಟಾಪ್ಗಳಲ್ಲಿ. ಸಾಗರ ಹಾಗೆ ತಾಳಗುಪ್ಪ ಹೋಗುತ್ತೆ ಈ ಒಂದು ರೂಟ್. ಈ ಕಡೆ ಹೋದರೆ ರೈಲ್ವೆ ಸ್ಟೇಷನಿಂದ ಹೊರಗಡೆ ಹೋಗ್ಬಿಡೋಣ. ನೆಕ್ಸ್ಟು ಕೋಟೆ ಗಂಗೂರಿಗೆ ಹೋಗೋಣ. ಕೋಟೆ ಗಂಗೂರಲ್ಲಿ ರೈಲ್ವೆ ಕಾಮಗಾರಿ ಆಲ್ರೆಡಿ ನಡೆದಿದೆ ಅಂತೆ. ಅಲ್ಲಿ ಯಾವ ಥರ ಇದೆ ಸ್ಥಿತಿ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ, ಬನ್ನಿ. ನೋಡಿ, ಇವಾಗ ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ ಕೋಟೆ ಗಂಗೂರಿಗೆ ಹೋಗ್ತಿದ್ದೀವಿ ನಾವು. ಕೋಟೆ ಗಂಗೂರು ಟರ್ಮಿನಲ್ ರೈಲ್ವೆ ಸ್ಟೇಷನ್ ಇಲ್ಲಿಂದ 11 ಕಿಲೋಮೀಟ್ರ್ ಆಗುತ್ತಂತೆ. ಇವಾಗ ನಾವು ಹೊರಟಿದ್ದೀವಿ ಅಲ್ಲಿಗೆ, ಸ್ಟ್ರೈಟ್ ರೋಡಲ್ಲಿ ಇಲ್ಲಿಂದ ಶಿವಮೊಗ್ಗದಿಂದ ಕೋಟೆ ಗಂಗೂರಿಗೆ. ನೋಡಿ, ಕೋಟೆ ಗಂಗೂರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. 1 ಕಿಲೋಮೀಟ್ರ್ ಬಂದು ಮುಂದೆ ಸಿಗ್ನಲ್ ಬಿಟ್ಟು ಒಂದು ಅರ್ಧ ಕಿಲೋಮೀಟ್ರು ಮಳೆ ಸ್ಟಾರ್ಟ್ ಆಗಿಬಿಡ್ತು ಗುರು. ನೋಡಿ, ನಾವಿನ್ನ ಶಿವಮೊಗ್ಗದಲ್ಲೇ ಇದ್ದೀವಿ. ನೋಡಿ, ಇವಾಗ ನಾವು ಶಿವಮೊಗ್ಗ ಸಿಟಿನ ಕ್ರಾಸ್ ಮಾಡಿದ್ವಿ. ಕೋಟೆ ಗಂಗೂರಿಗೆ ಹೋಗೋ ರೂಟಲ್ಲಿ ಇಲ್ಲಿ ಒಂದು ಫ್ಲೈಓವರ್ ಬರುತ್ತೆ. ಆ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ, ಮಳೆ ಬರ್ತಿದೆ ರೀ, ಮಳೆಯಲ್ಲಿ ಹೋಗ್ತಾ ಇದ್ದೀವಿ ನಾವು. ನೋಡಿ, ಎಷ್ಟೊಂದು ಮಳೆ ಬರ್ತಿದೆ. ನೋಡಿ, ಈ ಮಳೆಯಲ್ಲಿ ಕೂಡ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀವಿ ಎಲ್ಲ ತೋರಿಸ್ಲಿಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಅಷ್ಟೊಂದು ಸುಲಭ ಅಲ್ಲ. ಇಲ್ಲಿ ಗೊತ್ತಿಲ್ಲದೇ ಜಾಗಕ್ಕೆ ಹೋಗ್ಬಿಟ್ಟು ಶೂಟ್ ಮಾಡೋದು, ಅದೆಲ್ಲ ಮಾಹಿತಿ ಕಲೆಕ್ಟ್ ಮಾಡೋದು. ಈಗ ಕೋಟೆ ಗಂಗೂರು ಟರ್ಮಿನಲ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಏನೇನು ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು. ಇವಾಗ ಆಲ್ರೆಡಿ ಶಿವಮೊಗ್ಗ ಬಿಟ್ಟು ಒಂದು 5 ಕಿಲೋಮೀಟ್ರು ಬಂದಿದ್ದೀವಿ, ಸಿಟಿ ಬಿಟ್ಟು. ನೋಡಿ, ಇಲ್ಲಿಂದ ಕೋಟೆ ಗಂಗೂರು ಹೋಗ್ತೀವಿ ನಾವು. ಇಲ್ಲಿ ಸೋಮನಕೊಪ್ಪದಲ್ಲಿದ್ದೀವಿ. ಇಲ್ಲಿಂದ ಕೋಟೆ ಗಂಗೂರು 3 ಕಿಲೋಮೀಟ್ರ್ ಆಗುತ್ತೆ. ನಾವು ದಾರಿ ತಪ್ಪು ಹೋಗ್ಬಿಟ್ಟಿದ್ವಿ ಅವಾಗಲೇ. ಮತ್ತೆ ಯೂ-ಟರ್ನ್ ಮಾಡ್ಕೊಂಬಂದು ಸೋಮನಕೊಪ್ಪಕ್ಕೆ ಬಂದು, ಸೋಮನಕೊಪ್ಪದಿಂದ ಶಿವಮೊಗ್ಗದಿಂದ ಬಂದರೆ ರೈಟಿಗೆ ಹೋಗಬೇಕು. ಅಲ್ಲ, ಶಿವಮೊಗ್ಗದಿಂದ ಬಂದರೆ ಲೆಫ್ಟಿಗೆ. ಆ ಕಡೆ ನಾವು ಹಿಂದ್ಗಡೆ ಸಿಂದ ಬಂದು ರೈಟಿಗೆ ಹೋಗ್ತಾಯಿದ್ವಿ. ನೋಡಿ, ರೈಲ್ವೆ ಗೇಟ್ ಹಾಕಿದ್ರು. ನೋಡಿ, ಈ ಕಡೆ ಬಂದೀವಿ ನಾವು. ಕೋಟೆ ಗಂಗೂರು. ಹಾಂ, ಯಾವ ಊರಿದು? ಕೋಟೆ ಗಂಗೂರಾ? ಕೋಟೆ ಗಂಗೂರಾ? ಓಕೆ. ಇದೆ ನೋಡಿ, ಇವಾಗ ಟ್ರೈನ್ ಬರ್ತಿದೆ ಈ ಕಡೆಯಿಂದ. ಈ ಕಡೆಯಿಂದ ಬರ್ತಿದೆ ಟ್ರೈನು. ಓಕೆ. ಟ್ರೈನ್ ಇವಾಗ ಈ ಕಡೆಯಿಂದ ಬರ್ತಿದೆ, ಶಿವಮೊಗ್ಗಕ್ಕೆ ಹೋಗ್ತಿದೆ ಈ ಕಡೆಯಿಂದ. ಇದೇ ನೋಡಿ, ಕೋಟೆ ಗಂಗೂರು ಹತ್ರ ಇರುವಂತಹ ರೈಲ್ವೆ ಕಾಮಗಾರಿ ಇಲ್ಲಿ ನಡೆಯುತ್ತೆ. ಇವಾಗ ಟ್ರೈನ್ ಬರೋ ಹೊತ್ತಾಯಿತು. ನೋಡಿ, ಕೋಟೆ ಗಂಗೂರಿನ ರೈಲ್ವೆ ಟರ್ಮಿನಲ್ ಅಂತಾರೆ ಇದಕ್ಕೆ. ಶಿವಮೊಗ್ಗ ಟರ್ಮಿನಲ್ ರೈಲ್ವೆ ಸ್ಟೇಷನ್ ಕೋಟೆ ಗಂಗೂರು. ಇವಾಗ ತಾನೇ ನಾವು ಬಂದಾಗ ರೈಲ್ವೆ ಗೇಟ್ ಹಾಕಿದ್ರು ಇಲ್ಲಿ. ಇವಾಗ ಆ ಕಡೆ ಹೋಗ್ಬಿಡೋಣ. ಕೆಸರಿದೆ, ಆದರೂ ಹೋಗೋಣ ಆ ಕಡೆಗೆ. ಮಳೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕೆಸರಾಗಿದೆ. ಓಡಾಡೋಕ್ಕೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಗುರು. ಬಟ್ ಹೋಗ್ಬೇಕಂದ್ರೆ ಗಾಡಿಗಳು ಹೋಗಿದ್ದಾವಲ್ಲ ಇಲ್ಲಿ, ಅದಕ್ಕೆಲ್ಲ ಕೆಸರಾಗ್ಬಿಟ್ಟಿದೆ. ಗಟ್ಟಿನೆಲ್ಲ ಇದು. ನೋಡಿ, ಇವಾಗ ಟ್ರೈನು ಕೂಡ ಬರುತ್ತೆ ಈ ಕಡೆಯಿಂದ. ಇವಾಗ ಸಾಗರದಿಂದ, ತಾಳಗುಪ್ಪ ಸಾಗರದಿಂದ ಟ್ರೈನ್ ಬರ್ತಿರೋದು ಇದು. ನೋಡ್ಬೋದು, ಕೋಟೆ ಗಂಗೂರಿನ ರೈಲ್ವೆ ಕಾಮಗಾರಿ ಇಲ್ಲಿ ನಡೀತಾ ಇದೆ ಗುರು. ಈ ಟರ್ಮಿನಲ್ ರೈಲ್ವೆ ಸ್ಟೇಷನ್ ಕೂಡ ಇಲ್ಲಿದೆ. ಮಳೆ ಬಂತು, ಯಪ್ಪ ಕೆಸರಂತೂ ತುಂಬ ಇದೆ. ನಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇಲ್ಲಿ. ಆದರೂ ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಈ ಟರ್ಮಿನಲಲ್ಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿಂದ ಶಿವಮೊಗ್ಗ ಒಂದು 11 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಸ್ಥಳದಿಂದ ನಾವು ಮಳೆಯಲ್ಲೇ ತೆಗಿತಿದ್ವಿ. ನೋಡಿ, ರೈಲ್ವೆ ಕಾಮಗಾರಿ ಈಗ ನಡೀತಾ ಇದೆ ನೋಡಿ. ಲೈವಲ್ಲಿ ತೋರಿಸ್ತೀವಿ ನಿಮಗೆ. ಹಳಿ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲೆಲ್ಲ ಸ್ಲಿಪ್ಪರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ. ಆ ಕಡೆ ನೋಡ್ಬೋದು, ಅಲ್ಲೇನೋ
ಅಪಾರ್ಟ್ಮೆಂಟ್ ಥರ ಕಟ್ತಿದ್ದಾರೆ. ಮೇ ಬಿ ಅಲ್ಲಿ ಕ್ವಾರ್ಟರ್ಸ್ ಇರ್ಬೋದು, ರೈಲ್ವೆ ಕ್ವಾರ್ಟರ್ಸ್ ಇರ್ಬೋದು ಅದು. ಹೌದು, ಈ ಕಡೆ ರೈಲ್ವೆ ಸ್ಟೇಷನ್ ಆಗುತ್ತೆ ನೋಡಿ. ಇಲ್ಲಿ ಕೋಟೆಗಂಗೂರಿನ ಹೊಸ ಟರ್ಮಿನಲ್ ರೈಲ್ವೆ ಸ್ಟೇಷನ್ನು ಇಲ್ಲಿ ರೆಡಿ ಆಗ್ತಿದೆ ನೋಡಿ. ಇದೆಲ್ಲ ಕಾಮಗಾರಿ ಆಗ್ತಿದೆ ಆಲ್ರೆಡಿ ನೋಡಿ. ಇಲ್ಲಿಂದನೇ ಶುರುವಾಗಿದ್ದು ಇದು ಕಾಮಗಾರಿ. ಏನು ಶಿವಮೊಗ್ಗ ಹಾಗೆ ಶಿಕಾರಿಪುರ ಹಾಗೆ ರಾಣೆಬೆನ್ನೂರಿನ ಒಂದು ರೂಟ್ ಏನಿದೆ ಇಲ್ಲಿಂದನೇ ಶುರುವಾಗಿದ್ದು ನೋಡಿ. ಇದು 96 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ರೂಟು ನೋಡಿ. ಅಲ್ಲಿ ಟ್ರೈನ್ ಬರ್ತಾ ಇದೆ, ನಾನು ತೋರಿಸ್ತೀನಿ ನಿಮಗೆ. ಅದು ಹಳೆ ಟ್ರ್ಯಾಕ್, ಅದು ಹಳೆ ಟ್ರ್ಯಾಕಿಂದ ಇವಾಗ ಬರ್ತಾ ಇದೆ ಟ್ರೈನು ನೋಡಿ. ಟ್ರೈನ್ ಬರ್ತಾ ಇದೆ ನೋಡಿ. ಮಳೆ ಅಂತ ಸಿಕ್ಕಾಪಟ್ಟೆ ಬರ್ತಿದೆ. ಮಳೆಯಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಇದು ಪ್ಯಾಸೆಂಜರ್ ಟ್ರೈನ್. ಇದು ಸೀದಾ ಶಿವಮೊಗ್ಗ ಟೌನು ನಂಜನಗೂಡಿಗೆ ಹೋಗುತ್ತೆ ಇದು ಸೀದಾ. ಮಳೆ ಬಂತು ಕಣ್ರಿ ನೋಡಿ. ಲೆನ್ಸ್ ಮೇಲೆಲ್ಲ ಮಳೆ ನೀರೆಲ್ಲ ನಿಂತ್ಕೊಂಡ್ಬಿಡುತ್ತೆ ನೋಡ್ರಿ. ಸಿಕ್ಕಾಪಟ್ಟೆ ಮಳೆ ಬಂತು. ನಾನಿವಾಗ ಕೋಟೆಗಂಗೂರಿನ ಹೊಸ ರೈಲ್ವೆ ಸ್ಟೇಷನ್ ಕಟ್ತಿದ್ರಲ್ವ, ಆ ಕಟ್ಟಡದ ಒಳಗಡೆ ಇದ್ದೀನಿ ಇವಾಗ ನೋಡಿ. ಇದು ಚಿಕ್ಕ ಒಂದು ರೂಮ್ ಇದೆ ಈ ಹೊಸ ರೈಲ್ವೆ ಸ್ಟೇಷನ್ದು, ಟರ್ಮಿನಲ್ ರೈಲ್ವೆ ಸ್ಟೇಷನ್ದು. ಇವಾಗ ನೋಡೋಣ ಹೊರಗಡೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಚಿಕ್ಕದೊಂದು ರೂಮಲ್ಲಿ ಬಂದೆ ನಾನು ಮಳೆ ಬರೋದ್ರಿಂದ. ಈ ಕಡೆಯಿಂದ ನೋಡಿದರೆ ನೀವು ನೋಡ್ತಿರ್ಬೋದು ನೋಡಿ. ಟರ್ಮಿನಲ್ ರೈಲ್ವೆ ಸ್ಟೇಷನ್ನ ಈ ಥರ ಕಟ್ತವ್ರೆ ನೋಡಿ. ಅದು ಸ್ಟಾಪಿಗೆ, ಅಂದರೆ ರೈಲ್ವೆ ಸ್ಟಾಪಿಗೆ ಅದು ಕ್ವಾರ್ಟರ್ಸು ಮಾಡ್ತಿರೋದು. ನನಗೆ ಅನಿಸಿದಾಗೆ, ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಹೇಳಿ. ಇಲ್ಲಿ ಯಾರೂ ಕೂಡ ಇಲ್ಲ ಇಲ್ಲಿ ನೋಡಿ. ಇದು ಸ್ಟೇಷನ್, ಇದು ಟ್ರೈನ್ಗಳ ಮೇಂಟೆನೆನ್ಸು ಅದೆಲ್ಲ ಇರುತ್ತಲ್ವ, ಅದಕ್ಕೆ ಮಾಡಿರ್ಬೋದು. ಯಾಕಂದರೆ ಇಲ್ಲಿ ರೂಮ್ಗಳಿದಾವೆ. ಇಲ್ಲಿ ಸ್ಟೇಷನ್ ಥರನೇ ಕಾಣಿಸ್ತಾ ಇಲ್ಲ ಇದು. ಮೇ ಬಿ ಸ್ಟೇಷನ್ನು ಅಲ್ಲೇ ಆಗ್ತಿದೆ ಅನಿಸುತ್ತೆ. ಇದು ಟರ್ಮಿನಲ್ ಸ್ಟೇಷನ್ ಅಲ್ವಾ, ಅದಕ್ಕೆ ರೂಮ್ಗಳೇ ಜಾಸ್ತಿ ಇದ್ದಾವೆ ಇಲ್ಲಿ ನೋಡಿ. ಇದರಲ್ಲಿ ರೂಮ್ಗಳು ಜಾಸ್ತಿ ಇದ್ದಾವೆ. ಮಳೆ ಬರ್ತಿದೆ, ಮಳೆಯಲ್ಲಿ ನಾನು ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಕೆಲಸ ನಡೀತಾ ಇದೆ, ಕೇಳೋಣ ಏನೇನು ಕೆಲಸ ನಡೀತಿದೆ ಅಂತ ಅಲ್ಲಿ ಹೋಗ್ಬಿಟ್ಟು. ವರ್ಕರ್ಸ್ ಶೆಡ್ ಇದು. ಇವೆಲ್ಲ ಕಾಲಮ್ ಕಟ್ಟಿದ್ದಾರೆ, ಯಾಕಂದರೆ ಇಲ್ಲಿ ರೈಲ್ವೆ ಟ್ರೈನ್ಗಳಿಗೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಕಟ್ಟಿದ್ದಾರೆ. ಇದೆಲ್ಲ ನೋಡ್ತಿದ್ದೀರ, ಮಳೆ ಬರ್ತಿದೆಯಲ್ಲ ಅದಕ್ಕೆ ಸ್ವಲ್ಪ ನೋಡಿ ಇಲ್ಲೆಲ್ಲ ಕೆಸರಾಗ್ಬಿಟ್ಟಿದೆ ಸಿಕ್ಕಾಬಟ್ಟೆ ನೋಡಿ. ಈ ಬಿಲ್ಡಿಂಗ್ ಕಟ್ತಿರೋದು, ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿರೋದು. ಇದು ಕೋಚಿಂಗ್ ಡಿಪಾರ್ಟ್ ಅಂತ. ಅಂದರೆ ಇಲ್ಲಿಂದ ಬೋಗಿಗಳ್ನ, ಇಲ್ಲಿ ಬೋಗಿಗಳಿರ್ತವೆ, ಇಲ್ಲಿಂದ ಬೇಕಾದ ಬೋಗಿಗಳ್ನ ತಗೊಂಡೋಗಿ ಜಾಯಿಂಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಅದಕ್ಕೆ ಕೋಚಿಂಗ್ ಡಿಪಾರ್ಟ್ ಅಂತ ಹೇಳ್ತಾರೆ ಅಂತ ನನಗನ್ಸುತ್ತೆ. ಬೇರೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಗೊತ್ತಿದ್ದರೆ ತಿಳಿಸ್ಕೊಡಿ. ಕೋಚಿಂಗ್ ಡಿಪಾರ್ಟ್ ಇಲ್ಲಿದೆ. ಮತ್ತು ಕೋಟೆಗಂಗೂರು ರೈಲ್ವೆ ಸ್ಟೇಷನ್ ನೋಡ್ಬೋದು ನೀವು, ಅಲ್ಲಿದೆ. ತುಂಬ ದೊಡ್ಡದಾಗಿ ಮಾಡ್ತಿದ್ದಾರೆ. ಇಲ್ಲಂತೂ ಸಿಕ್ಕಾಬಟ್ಟೆ ಕೆಸರಿದೆ ಗುರು. ನಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಇಲ್ಲಿ. ಯಾಕಂದರೆ ಮಳೆ ಬಂದುಬಿಟ್ಟಿದೆಯಲ್ಲ, ಅದಕ್ಕಾಗಿ ನೋಡಿ ಇಷ್ಟೊಂದು ಇದಾಗ್ಬಿಟ್ಟಿದೆ. ಮಳೆ ಏನಾರು ಬರಲಿಲ್ಲ ಅಂದರೆ ಒಳ್ಳೆ ಶೂಟ್ ಮಾಡ್ಬೋದಾಗಿತ್ತು, ಸಖತ್ತಾಗಿ ಮಾಹಿತಿ ಕೊಡ್ಬೋದಾಗಿತ್ತು ನೋಡಿ. ಮಳೆಯಲ್ಲಿ ಅಲ್ಲಿವರೆಗೆ ನಡ್ಕೊಂಡು ಹೋಗೋಕ್ಕಾಗುತ್ತೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಆ ಕಡೆ ಹೋಗಿ ನಡ್ಕೊಂಡು ಹೋಗಿ ವೀಡಿಯೋನ ಮಾಡ್ತೀನಿ ನಾನು ನೋಡಿ. ಆ ಕಡೆ ಹೋಗೋಣ ಇವಾಗ. ಕೆಸರು ಸಿಕ್ಕಾಬಟ್ಟೆ ಇದೆ ಇಲ್ಲಿ. ಸ್ಲಿಪ್ಪರೆಲ್ಲ ಫುಲ್ಲು ಕೆಸರು ಆಗ್ಬಿಟ್ಟು ನೋಡಿ. ಕೋಚಿಂಗ್ ಡಿಪಾರ್ಟ್ ಇದು. ಇಲ್ಲಿ ಎಕ್ಸ್ಟ್ರಾ ಲೈನ್ಸ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಇಲ್ಲಿಂದ ಜಾಯಿಂಟ್ ಆಗಿದೆ ಇದು. ಈ ಕಡೆಯಿಂದ ಹೋದರೆ ನೋಡಿ, ಆ ಕಡೆ ಸ್ಲಿಪ್ಪರ್ಸ್ ಹಾಕ್ಬಿಟ್ಟಿದ್ದಾರೆ, ಸ್ಲೀಪರ್ಸು ಕಡೆಗೆ ನೋಡಿ. ಮುಂದೆ ನೋಡಿದ್ರೆ ಅಲ್ಲಿ ಕೋಟೆಗಂಗೂರು ರೈಲ್ವೆ ಸ್ಟೇಷನ್ ಬರುತ್ತೆ. ಈಗ ಅಲ್ಲಿ ಗಂಟ ನಡ್ಕೊಂಡು ಹೋಗ್ಬೇಕು ನಾನು. ಈಗ ರೈಲ್ವೆ ಇದು ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗ್ಬೇಕು ನಾನು ಇವಾಗ ನೋಡಿ. ಈ ಕಡೆನೂ ಕೂಡ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಸ್ಟೇಷನ್ ಹತ್ರ ಹೋಗ್ಬಿಡೋಣ. ಯಪ್ಪ ಇವರು ಕೆಳಗಡೆ ನೋಡ್ಕೊಂಡೇ ಹೋಗ್ಬೇಕು ನಾನು ಇವಾಗ ನೋಡಿ. ಇದೆಲ್ಲ ಕೂಡ ಕೋಟೆಗಂಗೂರು ಏನು ರೈಲ್ವೆ ಟರ್ಮಿನಲ್ ಇದೆಯಲ್ಲ ಅದಕ್ಕೆ ಸೇರಿರ್ತಕ್ಕಂಥದ್ದು. ಮತ್ತು ನೀವು ಆ ಬಿಲ್ಡಿಂಗ್ ನೋಡಿದ್ರಲ್ಲ ಅದೇನಿದೆ ಅದು ಕ್ವಾರ್ಟರ್ಸ್, ಅದು ರೈಲ್ವೆ ಡಿಪಾರ್ಟ್ಮೆಂಟ್ ಫ್ಯಾಮಿಲಿ ಕ್ವಾರ್ಟರ್ಸ್ ಅದು. ಈಗ ಇಲ್ಲಿ ದಾಟಿ ಹಿಂಗೆ ಹೋಗ್ಬಿಡೋಣ ನೋಡೋಣ. ಅಲ್ಲಿ ಆ ಕಡೆ ಹೋಗಿ ದಾಟೋಣ. ಆ ಕಡೆ ರೈಲ್ವೆ ಸ್ಟೇಷನ್ ಇರೋದು. ಈ ಕಡೆ ಇನ್ನೂ ಕೂಡ ನೋಡಿ ಅಲ್ಲೆಲ್ಲ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲಿಗೆ ಹೋಗಿ ನೋಡೋಣ ಅಂತಂದರೆ ಇಲ್ಲಿ ಸಿಕ್ಕಾಬಟ್ಟೆ ಕೆಸರಿದೆ. ಆ ಕಡೆ ಹೋಗೋಣ ಇವಾಗ ನೋಡಿ. ಇವಾಗ ನಾನು 3rd ಪ್ಲಾಟ್ಫಾರ್ಮ್ನಲ್ಲಿದ್ದೀನಿ. 3rd ಪ್ಲಾಟ್ಫಾರ್ಮ್ನ ರೈಲ್ವೆ ಟ್ರ್ಯಾಕ್ ಮೇಲಿದ್ದೀನಿ. ಆಲ್ಮೋಸ್ಟು ನನಗನ್ಸಿದಂಗೆ ಇದು ರನ್ನಿಂಗ್ ಇದೆ. ಈ ಒಂದು ಟ್ರ್ಯಾಕ್ ಕೂಡ ರನ್ನಿಂಗ್ ಇದೆ. ನಾನಿವಾಗ
ನೋಡಿ 3ನೇ ಪ್ಲಾಟ್ಫಾರ್ಮ್ ಅಂದರೆ 3rd ಪ್ಲಾಟ್ಫಾರ್ಮ್ಗೆ ಬಂದೆ. ಇದೇ 3rd ಪ್ಲಾಟ್ಫಾರ್ಮು. ಇಲ್ಲಿ ಈ ಕಡೆ ನೋಡಿದ್ರೆ ನಿಮಗೆ 2nd ಪ್ಲಾಟ್ಫಾರ್ಮ್ ಸಿಗುತ್ತೆ, ಆ ಕಡೆ 1st ಪ್ಲಾಟ್ಫಾರ್ಮು. ಇದು ಕೋಟೆಗಂಗೂರಿನ ರೈಲ್ವೆ ಸ್ಟೇಷನ್ನು. ನೀವು ನೋಡ್ತಿರ್ಬೋದು ಆ ಕಡೆಗೆ ತುಂಬಾ ಇನ್ನು ಕಾಮಗಾರಿ ನಡೀತಾ ಇದೆ. ಇದು ನೋಡಿ ಎಲೆಕ್ಟ್ರಿಫಿಕೇಷನ್ನು ಕೂಡ ಮಾಡಿದ್ದಾರೆ. ಇದೆಲ್ಲ ನೀವು ನೋಡ್ತಿರ್ಬೋದು. ಈ 3ನೇ ಪ್ಲಾಟ್ಫಾರ್ಮಲ್ಲಿ ನಾನು 2 ಮತ್ತು 3ನೇ ಪ್ಲಾಟ್ಫಾರ್ಮಲ್ಲಿ ನಡ್ಕೊಂತ ನಡುವೆ ಹೋಗ್ತಾ ಇದ್ದೀನಿ. ಆ ಕಡೆ 1st ಪ್ಲಾಟ್ಫಾರ್ಮಲ್ಲಿ ನಿಮಗೆ ರೈಲ್ವೆ ಸ್ಟೇಷನ್ ಕಾಣುತ್ತೆ, ನೋಡ್ತಾ ಇರ್ಬೋದು. ಇನ್ನೂ ಕೂಡ ಇಲ್ಲಿ ಕಾಮಗಾರಿ ಮುಂದುವರೆದಿದೆ. ಯಾಕಂದರೆ ಶಿವಮೊಗ್ಗದಿಂದ ಅಂತಂದರೆ ಮೇನ್ ಸ್ಟೇಷನ್ ಅಂದರೆ ಇದೇ ಆಗುತ್ತೆ. ರೂಟಲ್ಲಿ ಇದು ಮೇನ್ ಕೋಚಿಂಗ್ ಡಿಪಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಸ್ಟೇಷನ್ಗೆ ಮೇನ್ ಪ್ರಿಫರೆನ್ಸ್ ಕೊಡ್ತಾರೆ. ಈ ಒಂದು ಸ್ಟೇಷನ್ಗೆ ಇಲ್ಲಿಂದನೇ, ಈ ಸ್ಟೇಷನಿಂದನೇ ಎಲ್ಲದು ಕೂಡ ಅಪ್ಡೇಟ್ ಆಗುತ್ತೆ. ಏನೋ ನಮ್ಮ ಇದು ಶಿವಮೊಗ್ಗ ಹಾಗೆ ಶಿಕಾರಿಪುರ, ರಾಣೆಬೆನ್ನೂರು ಏನಿದೆ ರೂಟ್ ಇದೆ, ಈ ಒಂದು ಸ್ಟೇಷನಿಂದನೇ ಮೇನು ಕನೆಕ್ಟಿವಿಟಿ ಸ್ಟಾರ್ಟ್ ಆಗೋದು. ನೋಡಿ ಈ ಜಾಗದಿಂದನೇ, ಈ ಸ್ಥಳದಿಂದನೇ, ಕೋಟೆಗಂಗೂರಿಂದನೇ ಈ ಒಂದು ಕಾಮಗಾರಿ ಪ್ರಾರಂಭ ಆಗಿದ್ದು. ನಾನು ನೋಡಿ ರೈಲ್ವೆ ಸ್ಟೇಷನ್ ಬಂದುಬಿಟ್ಟೆ. ನಾನು ರೈಲ್ವೆ ಸ್ಟೇಷನ್ಗೆ ನೋಡಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದೆಲ್ಲ ಪಿಟ್ ಲೈನ್ಗಳು, ಅವೆಲ್ಲ 1, 2 ಪಿಟ್ ಲೈನ್ಗಳಿದಾವೆ ಅಲ್ಲೆಲ್ಲ. ಅಲ್ಲಿಗೆ ಹೋಗಿ ಇವಾಗ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಮಳೆ ಬರ್ತಾಯಿದೆ. ಪಿಟ್ ಲೈನ್ ಅಂತಂದರೆ ಅಲ್ಲಿ ಟ್ರೈನ್ಗಳೆಲ್ಲ ಬಂದು ನಿಂತ್ಕೊಂತವೆ. ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ, ರಿಪೇರಿ ಏನಾರು ಇದ್ದರೆ ಇಲ್ಲಿ ಮಾಡ್ತಾರೆ ಎಲ್ಲದೂ ಕೂಡ. ಈ ಪಿಟ್ ಲೈನಲ್ಲಿ 2 ಪಿಟ್ ಲೈನ್ ಇದೆ, ಆ ಕಡೆ 1 ಮತ್ತು 2 ನೀವು ನೋಡ್ಬೋದು. ಇದು ಸಪ್ರೇಟ್ ಆದ ರೂಟು ಇದೆ. ನನಗನ್ಸಿದಂಗೆ ಇದೇ ಒಂದು ಟ್ರ್ಯಾಕ್ ಏನಿದೆ, ಇದೇ ಹೋಗ್ತಿರೋದು ಶಿಕಾರಿಪುರ ಹಾಗೆ ರಾಣೆಬೆನ್ನೂರಿಗೆ. 3ನೇ ಪ್ಲಾಟ್ಫಾರ್ಮಲ್ಲಿ ಇರುವಂಥ ಈ ಏನಿದೆ ಲೈನ್ ಇದೆ, ಇದೇ ಹೋಗೋದು ಸೀದಾ ಈ ಲೈನು. ನೋಡಿ ಇದು ರೈಲ್ವೆ ಸ್ಟೇಷನ್ನ ಬಿಲ್ಡಿಂಗ್. ಇದು ಸ್ಟೇಷನ್ ಬಿಲ್ಡಿಂಗು, ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ ಇದು. ಇಲ್ಲಿ ನೋಡಿ ಒಂದು ಏನೋ ಇದು ಮಾಡಿದ್ದಾರೆ. ಮೇ ಬಿ ನನಗನ್ಸಿದಂಗೆ ಇಲ್ಲಿ ಏನೋ ಮಾಡಿದ್ದಾರೆ, ನೋಡೋಣ ಏನೇನು ಮಾಡಿದಾರಂತ. ನೋಡಿ ಇನ್ನು ಕೆಲಸ ನಡೀತಾ ಇದೆ ಈ ಕಡೆಗೆಲ್ಲ. ಪಿಟ್ ಲೈನ್ ಕೆಲಸ ನಡೀತಾ ಇದೆ. ಟ್ರ್ಯಾಕು ಕೂಡ ಹಾಕ್ಬಿಟ್ಟವ್ರೆ, ಕೆಳಗಡೆ ಟ್ರ್ಯಾಕು ಹಾಕಿದ್ದಾರೆ, ಪಿಟ್ ಲೈನ್ನ ಟ್ರ್ಯಾಕು. ಇಲ್ಲಿ ಇದೇನಪ್ಪ ಇದು ನೋಡಿ, ರೈಲ್ವೆ ಸ್ಟೇಷನ್ನ ಬಿಲ್ಡಿಂಗ್ ಇದು. ಇಷ್ಟಿದೆ ರೈಲ್ವೆ ಸ್ಟೇಷನ್ನ ಬಿಲ್ಡಿಂಗು. ಇನ್ನು ಬೇರೆ ಬೇರೆ ಕಟ್ತಾವ್ರೆ, ಇನ್ನೂ ಕೂಡ ಕಾಮಗಾರಿ ನಡೀತಾ ಇದೆ ಇಲ್ಲಿ. ಇದು ಈ ಕಡೆ ನೋಡಿದರೆ ನಿಮಗೆ ಒಂದು ಸಬ್ವೇ ಸಿಗುತ್ತೆ. ಓಹೋ, ಇಲ್ಲಿ ಬ್ರಿಡ್ಜ್ ಮಾಡಿಲ್ಲ ಗುರು, ಇಲ್ಲಿ ಸಬ್ವೇ ಮಾಡಿದ್ದಾರೆ. ನಾವು ನೋಡ್ತಿದ್ವಲ್ಲ, ಎಲ್ಲಿ ನೋಡಿದ್ವು ಗೊತ್ತಾ ಇದನ್ನು? ಈ ಥರ ಊರ್ಕೆರೆ ಹಾಗೆ ತಿಮ್ಮರಾಜನಹಳ್ಳಿಯಲ್ಲಿ ಈ ಥರ ಮಾಡಿದರು ಸಬ್ವೇನ, ಅಲ್ಲಿ ನೋಡಿದ್ವಿ. ಸಬ್ವೇ ಒಳಗೆ ಹೋಗೋಣ, ನೋಡೋಣ ಏನೇನೆಲ್ಲ ಮಾಡಿದ್ರಂತ. ನೋಡಿ ಸಬ್ವೇ ಒಳಗೆ ಹೋದರೆ ಇಲ್ಲಿಂದ ನೀವು ಗಾಡಿ ತಗೊಂಡು ಹೋಗ್ಬೋದು. ಹೌದು, ಇಲ್ಲಿ ಇದು ಮಾಡಿರೋದು ಗಾಡಿ ತಗೊಂಡು ಹೋಗ್ಲಿಕ್ಕೆ ಮಾಡಿರೋದು ಇದನ್ನೆಲ್ಲ. ಹೌದು ನೋಡಿ ಹೆಂಗೆ ಕಾಣಿಸ್ತಿದೆ ಸಬ್ವೇ. ಒಂಥರ ಇದು ನೋಡ್ತಿದ್ರೆ ತುಂಬ ದೊಡ್ಡದಿದೆ ಗುರು. ಒಂದು ಯಾವುದೋ ಗೊತ್ತಾ, ಬೆಂಗಳೂರಲ್ಲಿ ಮತ್ತು ಬೇರೆ ಆ ಕಡೆ ಮೈಸೂರಿಗೆ, ನಾನು ಸಬ್ವೇ ಮೈಸೂರು ಇದೆ, ಈ ಥರನೇ ಇದೆ. ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಅಗಲ ಬರುತ್ತೆ. ಇದು ಬೆಂಗಳೂರು ಮತ್ತು ಮೈಸೂರು ಥರನೇ ಇದೆ ಸಬ್ವೇ. ಇದು ನನಗೆ ಹಂಗೆ ಕಾಣಿಸ್ತಿದೆ. ಅದು ನೋಡಿ ಮೇಲೆಲ್ಲ ಶೀಟ್ ಹಾಕ್ಬಿಟ್ಟಿದ್ದಾರೆ, ಕೆಳಗಡೆ ನೀರು ನಿಂತ್ಕೊಂಡವಲ್ಲಿ. ಏನು ಟೈಲ್ಸಾ ಒಂದೂ ಗೊತ್ತಾಗ್ತಿಲ್ಲ ನನಗೆ. ನೀರು ನಿಂತ್ಕೊಂಡಿದ್ರೆ ಆ ಕಡೆ ಹೋಗೋಕ್ಕಾಗಲ್ಲ. ನೋಡಿ ನೀರು ನಿಂತ್ಕೊಂಡ್ಬಿಟ್ಟಿದೆ ಫುಲ್ಲು. ನೋಡಿ ಕೆಳಗಡೆ ಬಂದು ನೀರು ನಿಂತ್ಕೊಂಡ್ಬಿಟ್ಟಿದೆ. ನಾನು ಆ ಕಡೆ ದಾಟೋಕ್ಕಾಗಲ್ಲ, ಸುಮ್ಮನೆ ಈ ಕಡೆಯಿಂದನೇ ಹೋಗ್ಬೇಕಾಗುತ್ತೆ. ನೋಡಿ ಮಳೆ ಬರ್ತಾಯಿದೆ. ಅಪ್ಪ ನೀರು ನಿಂತ್ಕೊಂಡಿದೆ ಗುರು. ಇಲ್ಲಿ ಮೆಟ್ಲಿದೆ ನೋಡಿ, ಅಲ್ಲಿ ಮೆಟ್ಲಿಂದ ಇಳಿದು ಬರ್ಬೋದು. ಇಲ್ಲಿಂದ ನಾವು ಗಾಡಿಗಳು ಯಾವ್ದಾರ ಗಾಡಿಗಳು ಇಲ್ಲಿಂದ ತರಬಹುದು, ಬೈಕ್ಗಳು ಮತ್ತು ಬೇರೆ ರೈಲ್ವೆ ಸ್ಟೇಷನ್ ಏನಾರು ಸಾಮಗ್ರಿಗಳನ್ನ ತಗೊಂಡು ಹೋಗ್ಬೇಕಂದ್ರೆ ಈ ಕಡೆ ತಗೊಂಡು ಹೋಗ್ಬೋದು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ನೋಡಿ ಇಲ್ಲಿ ಇದರಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಮತ್ತೆ ಎಲ್ಲರೂ ಕರೆಂಟ್ ಬಿಟ್ಟಿದ್ರೆ ಯಾಕೆ ಬೇಕಪ್ಪ ಒಳಗಡೆ ಹೋಗೋದು, ಅದಕ್ಕೆ ಸುಮ್ಮನೆ ಬೇಡ. ನೋಡಿ ಆ ಕಡೆ ಏನು ಹೋಗೋದು ಬೇಡ. ಇದೆಲ್ಲ ಸಬ್ವೇಯಲ್ಲಿ ನಿಂತ್ಕೊಂಡಿದ್ದೀನಿ ನಾನು. ಯಾಕೋ ಕೇಳಿಸ್ತಿದೆ ಧ್ವನಿ.
ಇಲ್ಲಿಂದ ನೋಡಿ, ಇಲ್ಲಿಂದ ಆ ಕಡೆಗೆ ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗ್ಬೋದು. ನಾನು ಸೆಕೆಂಡು ಮತ್ತು ತರ್ಡ್ ಪ್ಲಾಟ್ಫಾರ್ಮ್ನ ಸಬ್ವೇಲಿದ್ದೀನಿ ನಾನು. ಈ ಕಡೆ ಹೋದರೆ ನೀವು ಫಸ್ಟ್ ಸೆಕೆಂಡು ಮತ್ತು ತರ್ಡ್ ಪ್ಲಾಟ್ಫಾರ್ಮ್ಗೆ ಹೋಗ್ತೀರಾ. ಈ ಕಡೆ ಹೋದರೆ ಗಾಡಿ ತೊಗೊಂಬರ್ಬೋದು. ಈ ಕಡೆ ನೋಡಿ ನಡ್ಕೊಂಡು ಆ ಕಡೆಯಿಂದನೂ ಹೋಗ್ಬೋದು. ಆ ಕಡೆಯಿಂದನೂ ಇದೆ, ಈ ಕಡೆಯಿಂದನೂ ಇದೆ ನೋಡಿ. ಇಲ್ಲಿ ಈ ಕಡೆ ಹೋದರೆ ನೀವು ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗ್ತೀರಾ. ನೀರು ನಿಂತ್ಕೊಂಡಿದೆ ನೋಡೋಣ, ಮೆಲ್ಲಕ್ಕೆ ಹೋಗೋಣ, ಆ ಕಡೆ ದಾಟ್ಬಿಡೋಣ, ನೋಡೋಣ ನೀರಿದೆ ನೋಡೋಣ. ಈ ಕಡೆ ಹೋಗೋಣ, ಸೈಡಲ್ಲೇ ಹೋಗ್ತೀನಿ ನಾನು ನೋಡಿ. ಇಲ್ಲಿ ಹಾವು ಗೀವು ಏನಾರು ಇದ್ದಾವಪ್ಪ, ಮೊಸಳೆಗಳೇನಿಲ್ಲ ತಾನೆ, ಇಲ್ಲಿ ಕಪ್ಪೆಗಳಿದ್ರೆ ಪರವಾಗಿಲ್ಲ. ನಾನಂತೂ ನಡ್ಕೊಂಡು ಹೋಗ್ತಿದ್ದೀನಿ ಗುರು. ನೋಡಿ ಇಲ್ಲಿ ನೀರೆಲ್ಲ ಇದೆ ನೋಡಿ, ನೀರಲ್ಲಿ ನಡ್ಕೊಂಡು ಹೋಗ್ತೀನಿ. ನನಗೆ ನೀರು ನೋಡಿ, ನೀರು ಫುಲ್ಲೇ ಇದೆ. ಯಾಕಂದರೆ ನೆಂದರೂ ಪರವಾಗಿಲ್ಲ, ಏನಾಗಲ್ಲ. ಈಗ ಕವರ್ ಮಾಡಬೇಕಲ್ವ ನೋಡಿ. ನಾನೀಗ ಫಸ್ಟ್ ಪ್ಲಾಟ್ಫಾರ್ಮಿಗೆ ಬಂದೆ. ನೀವು ನೋಡ್ತಿರ್ಬೋದು, ಇಲ್ಲಿ ಒಂದು ಅಂಡರ್ಗ್ರೌಂಡ್ ಮಾಡಿದ್ದಾರೆ ನೀರು ಹೋಗ್ಲಿಕ್ಕೆಲ್ಲ ಫುಲ್ಲು ಕೂಡ. ಇಲ್ಲೆಲ್ಲ ಇದನ್ನು ಒಂದು ಡ್ರೈನೇಜ್ ಥರ. ಯಪ್ಪ ಹಾವಿದೆ ಗುರಲ್ಲಿ. ನಾನು ಹಾವಿದ್ರೆ ಅಂತಿದ್ದೆ ನೋಡಿ, ಇಲ್ಲಿ ಹಾವಿದೆ. ಈಗ ಅಲ್ಲಿದೆ ನೋಡಿ, ಹಾವಿದೆ. ಏನಕ್ಕೆ ಬೇಕಪ್ಪ, ಈ ಕಡೆ ಬಂದುಬಿಡೋದ, ಹಾವುಗಳಿದೆ. ಈ ಕಡೆ ಹೋದರೆ ನೀವು ನಡ್ಕೊಂಡು ಆ ಕಡೆನೂ ಹೋಗ್ಬೋದು ಫಸ್ಟ್ ಪ್ಲಾಟ್ಫಾರ್ಮ್ಗೆ. ನಾನು ಈ ಕಡೆಯಿಂದ ಹೋಗ್ತೀನಿ ಇವಾಗ. ಇಲ್ಲಿಂದನೂ ಕೂಡ ನಡ್ಕೊಂಡು ಹೋಗ್ಬೋದು. ಇಲ್ಲಿ ಕೆಲಸ ಇಲ್ಲಿ ನಡೀತಾ ಇದೆ. ಅಲ್ಲಿ ಆ ಕಡೆ ಸ್ವಲ್ಪ ಕ್ಲೀನಾಗಿದೆ, ಇಲ್ಲಿನ್ನ ಕೂಡ ಕೆಲಸ ಇದೆ. ನಾನು ಆ ಕಡೆಯಿಂದ ಸೆಕೆಂಡ್ ಪ್ಲಾಟ್ಫಾರ್ಮಿಂದ ಇವಾಗ ಫಸ್ಟ್ ಪ್ಲಾಟ್ಫಾರ್ಮಿಗೆ ಬಂದೆ. ನಾನು ಇವಾಗ ಹೋಯ್ತಾ ಇದ್ದೀನಿ ಗುರು. ನೋಡ್ರಿ ಇಷ್ಟೊಂದಿದೆ ವರ್ಕು. ಯಪ್ಪ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೀನಿ ಗುರು. ದಯವಿಟ್ಟು ಶೇರ್ ಮಾಡಿ. ತುಂಬ ಜನಕ್ಕೆ ರೀಚ್ ಆಗ್ತಿಲ್ಲ ನಿಜವಾಗ್ಲೂ. ನನ್ನ ಏನಂದರೆ ನಾನು ಹೇಳ್ತೀನಿ ಅದು ಆಮೇಲೆ ಏನಂತ. ಯಾಕಂದರೆ ನೀವು ಸಪೋರ್ಟ್ ಮಾಡಿದರೆ ಮಾತ್ರ ಮುಂದಿನ ವೀಡಿಯೋಗಳು ಮಾಡೋಕ್ಕಾಗೋದು. ಯಾಕಂದರೆ ಇಷ್ಟು ಮಳೆ ಬರ್ತಿದೆ. ಈ ಮಳೆ ಆ ಒಂದು ಕಷ್ಟದಲ್ಲಿ ಮಳೇಲಿ ನೆನ್ಕೊಂಡು ಇಷ್ಟು ದೂರ ಬಂದುಬಿಟ್ಟು ಸುಮಾರು ಇಲ್ಲಿಗೆ ಬರೋಷ್ಟೊತ್ತಿಗೆ 150 ಕಿಲೋಮೀಟ್ರ್ ಆಯಿತು ನನಗೆ. ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ 150 ಕಿಲೋಮೀಟ್ರ್ ಆಯಿತು. ಆ ಮಳೇಲಿ ನೆನ್ಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನಗಳಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ. ನೋಡಿ ನಾನಿವಾಗ ಸಬ್ವೇಯಿಂದ ಹೊರಗೆ ಬಂದೆ ಫಸ್ಟ್ ಪ್ಲಾಟ್ಫಾರ್ಮ್ಗೆ. ಇಲ್ಲಿ ಬ್ಯಾರಿಯರ್ ಹಾಕ್ಬಿಟ್ಟಿದ್ದಾರೆ, ಯಾಕಂದರೆ ಒಳಗಡೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ದಾಟಿ ಹೋಗ್ತಿದ್ದೀನಿ. ನೋಡಿ ಇದು ಫಸ್ಟ್ ಪ್ಲಾಟ್ಫಾರ್ಮ್. ಓಕೆ ನೋಡಿ, ಇದು ಫಸ್ಟ್ ಪ್ಲಾಟ್ಫಾರ್ಮು. ಇಲ್ಲಿಗೆ ಟ್ರೈನ್ ಓಡಾಡುತ್ತೆ ಇವಾಗ. ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಪ್ಲಾಟ್ಫಾರ್ಮಲ್ಲಿ ಟ್ರೈನ್ ರನ್ನಿಂಗ್ ಇದೆ. ಥರ್ಡ್ ಪ್ಲಾಟ್ಫಾರ್ಮಲ್ಲಿ ರನ್ನಿಂಗ್ ಇಲ್ಲ. ನೀವು ನೋಡ್ತಾ ಇರ್ಬೋದು ನೋಡಿ. ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಹೊಸ ಹೊಸ ರೈಲ್ವೆ ಮಾರ್ಗಗಳನ್ನ ಈ ಥರ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಜನಗಳಿಗೆ ತುಂಬಾ ಉಪಯುಕ್ತ ಆಗುತ್ತೆ. ಯಾಕಂದರೆ ಹಳ್ಳಿಗಳ ಜನಗಳಿಗೆ ಮತ್ತು ಬೇರೆ ಕಡೆಯಿಂದ ಕನೆಕ್ಟಿವಿಟಿ ಆಗೋಕ್ಕೆ. ಮೇನ್ಲಿ ಇದು ನಮ್ಮ ಉತ್ತರ ಕರ್ನಾಟಕದಿಂದ ಮಲೆನಾಡಿನ ಕಡೆಗೆ ಕನೆಕ್ಟಿವಿಟಿ ಮಾಡ್ತಿದೆ. ಅಲ್ಲಿ ಉತ್ತರ ಕರ್ನಾಟಕದ ಜನಗಳಿಗೆ ತುಂಬಾ ಉಪಯುಕ್ತ ಆಗುತ್ತೆ ಇದು, ಈ ಒಂದು ರೂಟು. ಯಾಕಂದರೆ ಈ ಕಡೆ ಟೂರಿಸ್ಟ್ ಪ್ಲೇಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಓಡಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ತುಂಬ ದೂರದಿಂದ ಬಸ್ ಜರ್ನಿ ಮಾಡಬೇಕಾಗುತ್ತೆ ಅವರು. ಒಂದು ಬಸ್ಸಲ್ಲಿ ಡೈರೆಕ್ಟಾಗಿ ಬರೋಕ್ಕಾಗಲ್ಲ, ಟೈಮ್ ಸರಿಗೆ ಬಸ್ಗಳಿರಲ್ಲ. ಅದಕ್ಕೆ ಈ ರೈಲ್ ರೂಟ್ ಏನಾದರೂ ಬೇಗ ಓಪನ್ ಆದರೆ ಉತ್ತರ ಕರ್ನಾಟಕದಿಂದ ನೇರವಾಗಿ ಮಲೆನಾಡಿಗೆ ಬರುವಂತಹ ಒಂದು ವ್ಯವಸ್ಥೆ ಆಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಈಗ ನಾವು ರೈಲ್ವೆ ಸ್ಟೇಷನ್ನ ಒಂದು ಬಿಲ್ಡಿಂಗ್ನ ನೋಡೋಣ. ಇವಾಗ ಪ್ಲಾಟ್ಫಾರ್ಮಲ್ಲಿ ನಾನಿವಾಗ ಹೋಗ್ತಾ ಇದ್ದೀನಿ. ನಾಯಿ ಬರ್ತಾಯಿದೆ ಇಲ್ಲಿ. ಸೈಡ್ಗೆ ಹೋಗಪ್ಪ, ನಾನೇ ಸೈಡ್ಗೆ ಹೋಗ್ಲಾ, ನೀನು ಸೈಡ್ಗೆ ಹೋಗ್ತೀಯ ನೋಡಿ. ಈ ಎರಡು ಟ್ರ್ಯಾಕಲ್ಲಿ ಮಾತ್ರ ರನ್ನಿಂಗ್ ಇದೆ. ಇವೆರಡು ಟ್ರ್ಯಾಕು ರನ್ನಿಂಗ್. ಇವೆರಡು ಟ್ರ್ಯಾಕಲ್ಲ, ಒಂದೇ ಟ್ರ್ಯಾಕ್ ಇಲ್ಲ, ಇದು ಒಂದೇ ಟ್ರ್ಯಾಕ್ ರನ್ನಿಂಗ್ ಇರೋದು. ಆ್ಯಕ್ಚುಲಿ ಅದು ಕೂಡ ಅಲ್ಲಿಗೆ ಸ್ಟಾಪ್ ಆಗಿದೆ. ಇದು ಒಂದೇ ಟ್ರ್ಯಾಕು. ಫಸ್ಟ್ ಪ್ಲಾಟ್ಫಾರ್ಮಲ್ಲಿ ಸಿಂಗಲ್ ಟ್ರ್ಯಾಕ್ ಅಷ್ಟೇ ರನ್ನಿಂಗ್ ಇರೋದು, ಎರಡು ಟ್ರ್ಯಾಕ್ ಅಲ್ಲ. ಇಲ್ಲಿ ಕೆಲಸ ನಡೀತಾ ಇದೆ, ಇನ್ನು ರೈಲ್ವೆ ಸ್ಟೇಷನ್ನ ಕೆಲಸ ನಡೀತಾ ಇದೆ ನೋಡಿ. ಇದು ಏನು ಕೋಟೆ ಗಂಗೂರಿನ ರೈಲ್ವೆ ಸ್ಟೇಷನ್ನ ಬಿಲ್ಡಿಂಗ್ ಇದು. ಇವಾಗ ಕೋಟೆ ಗಂಗೂರಿನ ರೈಲ್ವೆ ಸ್ಟೇಷನ್ನ ಬಿಲ್ಡಿಂಗ್ನ ಒಳಗಡೆ ಹೋಗೋಣ. ನಾನು ರೈಲ್ವೆ ಸ್ಟೇಷನ್ನ ಒಳಗಡೆ ಬಂದುಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ಹೊರಗಡೆ ಹೋಗಿ ನೋಡ್ತೀನಿ ಯಾವ ಥರ ಇದೆ ಅಂತ ನೋಡಿ. ವ್ಯೂ ನೋಡ್ಕೊಂಬಿಡಿ. ಈ ಬಿಲ್ಡಿಂಗ್ ಸ್ಟೇಷನ್ನಿಂದ ವ್ಯೂ ನೋಡ್ಕೊಂಬಿರಿ ಯಾವ ಥರ ಇದೆ ಅಂತ. ವಾವ್, ಈ ಮಳೆ ಮಾಡೋ ಆಗಿದೆ. ಆ ಮಳೆ ಮಾಡೋಕ್ಕೂ ಈ ರೈಲ್ವೆ ಸ್ಟೇಷನ್ ಕಾಣೋದಕ್ಕೂ ಫುಲ್ಲು ಕಂಪ್ಲೀಟ್ ಆಗಿಬಿಟ್ರೆ ಸಿಕ್ಕಾಬಟ್ಟೆ ಚಿಂದಿ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ ನೋಡಿ. ಸುತ್ತಲೂ ಬೆಟ್ಟ ಗುಡ್ಡಗಳು ನಡುವೆ ಇದೆ ಈ ಒಂದು ರೈಲ್ವೆ ಸ್ಟೇಷನ್ನು. ತುಂಬಾ ಸುಂದರವಾಗಿದೆ ಈ ಒಂದು ರೈಲ್ವೆ ಸ್ಟೇಷನ್ನ ಸ್ಥಳ.
ಕಂಪ್ಲೀಟ್ ಆದರೆ ತುಂಬಾ ಸಖತ್ತಾಗಿ ಕಾಣುತ್ತೆ. ಈಗ ಆ ಕಡೆ ಹೋಗೋಣ, ಮುಂದೆ ಬನ್ನಿ. ನೋಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅಲ್ಲಿ ವೆಲ್ಡಿಂಗ್ ಕೆಲಸ ಮಾಡ್ತಿದ್ದಾರೆ. ನೋಡಿ ವೆಲ್ಡಿಂಗ್ ಕೆಲಸ ಇಲ್ಲಿ ನಡೀತಾ ಇದೆ, ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಎಲ್ಲ ಕೂಡ ಮೆಟೀರಿಯಲ್ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಮುಂದೆ ಮೆಟೀರಿಯಲ್ಗಳು ಹಾಕ್ಬಿಟ್ಟಿದ್ದಾರೆ. ಇನ್ನು ತುಂಬಾ ಕೆಲಸ ಇದೆ ಈ ಒಂದು ಸ್ಟೇಷನ್ದಾಗಲಿ, ಮತ್ತು ಬೇರೆ ಥರದ ಟ್ರ್ಯಾಕ್ಗಳಾಗಲಿ, ಮತ್ತು ಕೋಚಿಂಗ್ ಡಿಪೋ ಆಗಲಿ ತುಂಬಾ ಕೆಲಸ ಇದೆ. ಈಗ ಮುಂದೆಯಿಂದ ನೋಡೋಣ ಈ ಸ್ಟೇಷನ್ ಹೆಂಗಿದೆ ಅಂತ. ರೈಲ್ವೆ ಸ್ಟೇಷನ್ ಈ ಥರ ಕಾಣುತ್ತೆ ಮುಂದ್ಗಡೆ. ಸರ್ ರೈಲ್ವೆ ಡಿಪಾರ್ಟ್ಮೆಂಟ್ ನೀವು? ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಯೂಟ್ಯೂಬರ್ ನಾವು. ಆದರೆ ಇವಾಗ ಯಾವಾಗ ಆಗುತ್ತೆ, ಏನು ಮಾಡ್ತಿದ್ದಾರೆ ಇಲ್ಲಿ ಕೆಲಸ? ಈ ರೈಲ್ವೆ ಸ್ಟೇಷನಲ್ಲಿ ಏನೇನು ಆಗ್ತಿದೆ? ಇದು ಮಾಡ್ತಾ ಇದ್ದೀವಿ. ಇನ್ನು ಬೇಕು ನಮಗೆ, ಇನ್ನೂ ಒಂದು 4-5 ತಿಂಗಳಾಗುತ್ತೆ. 4-5 ತಿಂಗಳಾಗುತ್ತಾ? ಮತ್ತೆ ಅಲ್ಲಿ ಏನು ಮಾಡ್ತಿದ್ದಾರೆ ಸರ್? ಅಲ್ಲೆಲ್ಲ ಕಟ್ತಿದ್ರಲ್ಲ, ಅದನ್ನೆಲ್ಲ ಏನು ಮಾಡ್ತಿದ್ರು? ಅದು ಇದೆಲ್ಲಾನು ಹಾಂ, ಬೋಗಿ ಬಂದರೆ ರಿಪೇರಿ ಮಾಡೋದು. ಹಾಂ ಹಾಂ ಹಾಂ, ಫಿಟ್ ಲೈನ್ ಅಂತೀವಿ. ಪಿಟ್ ಲೈನು. ಹಾಂ, ರಿಪೇರಿ ಮಾಡೋದು. ಒಂದೇ ಭಾರತ್ ಇಲ್ಲಿವರೆಗೂ ಬಿಡ್ತಾರಂತೆ. ಒಂದೇ ಭಾರತ್ ಇಲ್ಲಿವರೆಗೆ ಬಿಡ್ತಾರಂತ? ಇಲ್ಲಿ ಬಿಟ್ಟು ಇಲ್ಲಿ ಇದು ಕ್ಲೀನಿಂಗ್. ಅದು ಸೆಡ್ ಅದು ನೀರಿನ ಟ್ಯಾಂಕಿ, ನೀರಿನ ಟ್ಯಾಂಕು ಸೆಡ್ ಅಲ್ಲಿ ಮಾಡೋದು, ರಿಪೇರಿ ಮಾಡೋದು. ಇಲ್ಲೆಲ್ಲ ರಿಪೇರಿ ಮಾಡ್ತಾರೆ ಎಲ್ಲ. ತೊಳಿಯೋದು ಗಿಳಿಯೋದೆಲ್ಲ ಆ ಕಡೆ ಪಿಟ್ ಲೈನ್ ಇದಾವಲ್ಲ ಆ ಕಡೆ. ಎಷ್ಟಾಗ್ತಿದೆ ಅದು? 7 ಲೈನ್ ಇಲ್ಲಿಂದ 1 2 3 4 5 6 7 ಲೈನ್. 7 ಲೈನ್ ಆಗುತ್ತಾ? ಪಿಟ್ ಲೈನ್ ಎಷ್ಟಿದೆ ಸರ್? ಫಿಟ್ ಲೈನು 2 ಮಾಡ್ತಾವ್ರೆ. 2 ಮಾಡ್ತಿದ್ದಾರೆ. ಅಲ್ಲಿ ತಂದು ಬಿಡ್ತಾ ಇರ್ತಾರೆ. ಅವು ತೊಳಿತಲ್ಲೇ ಹಿಂದಕ್ಕೆ ತಗೊಂಡೋಗಿ ಅಲ್ಲಿ ಬಿಡ್ತಾರೆ. ಹೌದಾ? ನಿಮ್ಮ ಹೆಸರು? ನಜೀರ್ ಅಹಮದ್. ನಜೀರ್ ಅಹಮದ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಸರ್. ನೀವು ಯಾವ ಊರವರು? ನೋಡಿ ಕೋಟೆ ಗಂಗೂರಿನ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ. ಚೆನ್ನಾಗಿದೆ. ಇಲ್ಲಿಂದ ನಡ್ಕೊಂಡು ಹೋಗೋದೇ ಒಂದು ಕಷ್ಟ ಇವಾಗ. ಈಗ ಆ ಕಡೆಯಿಂದನೇ ಹೋಗ್ಬೇಕು ನಾನು. ಇವಾಗ ಸ್ಟೇಷನ್ ರೈಲ್ವೆ ಇದರಿಂದನೇ ಹೋಗ್ಬೇಕಾಗುತ್ತೆ. ಮತ್ತೊಂದು ಸರಿ ಒಳಗಡೆ ಹೋಗಿ ನೋಡ್ಬಿಡೋಣ. ಇಲ್ಲೆಲ್ಲ ಕೆಲಸಗಳು ಆಗ್ತಾ ಇದ್ದಾವೆ ನೋಡಿ. ರಿಪೇರಿ ಎಲ್ಲದು ಕೂಡ ಆಗ್ತಾಯಿದೆ. ಅದೇ ಅಲ್ಲ ಸರ್ ಪಿಟ್ ಲೈನ್ ಅಂದರೆ? ಆ ಕಡೆದು ಪಿಟ್ ಲೈನು. ಇದು ಎಷ್ಟು ಅಂದರೆ ಇಲ್ಲಿ ಎಷ್ಟು ಪ್ಲಾಟ್ಫಾರ್ಮ್ ಎಷ್ಟು ಬರುತ್ತೆ? 5 ಪ್ಲಾಟ್ಫಾರ್ಮ್ ಇರೋದು 3 ಪರ್ಮನೆಂಟ್. 3 ಎಷ್ಟು? 3 ಅಂದರೆ ಅವೆಲ್ಲ ಪಿಟ್ ಲೈನ್ಸ್ ಅವೆಲ್ಲ. ಅಲ್ಲ ರಿಪೇರ್ ಅದೆಲ್ಲ ಮಾಡೋಕ್ಕೆ, ತೊಳಿಲಿಕ್ಕೆಲ್ಲ. ಹೌದಾ? ಎಲ್ಲ ಅಲ್ಲೇ ನಡೀತದೆ. ಅದು ಶೆಡ್. ಅದು ಶೆಡ್. ಅದು ಶೆಡ್ ಅಂದರೆ ಗಾಡಿಗಳೆಲ್ಲ ನಿಂತ್ಕೊಳ್ತಾರೆ ಸರ್ ಅಲ್ಲಿ. ಟ್ರೈನ್ ನಿಂತ್ಕೊಳತ್ತೆ ಹೋಗಿ. ಬೋಗಿಗಳು ಎಸಿ ಬೋಗಿಗಳು ಅವು ಇವು ಹೋಗ್ತಾವಲ್ಲ, ಹಾಂ, ಅಲ್ಲಿ ಬಿಟ್ಟು ಏನಾದ್ರು ಇದಾಗಿದೆ ಅಲ್ಲಿ ರಿಪೇರಿ ಮಾಡೋದು. ಇಲ್ಲಿ ತೊಳೆಯೋದು, ಇದು ತೊಳೆಯೋದು, ಹಾಂ ಹಾಂ, ಕ್ಲೀನಿಂಗ್ ಮಾಡೋದು. ಕ್ಲೀನಿಂಗ್ ಮಾಡೋದು, ಇದೆಲ್ಲ ವಾಶ್ ಮಾಡೋದು, ಇದೆಲ್ಲ ರಿಪೇರಿ ಮಾಡೋದು ಅಲ್ಲಿ. ಓಕೆ ಓಕೆ. ಅಂದರೆ ಇಲ್ಲಿ ಫಿಟ್ ಲೈನ್ ಕೂಡ ಮಾಡ್ತಾರೆ. ಹಾಂ ಹಾಂ, ಬಂದಿದ್ದ ಗಾಡಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಕಟ್ತಾರೆ. ಜಾಸ್ತಿ ರಿಪೇರಿ ಇದ್ರೆ ಜಾಸ್ತಿ ರಿಪೇರಿ ಇದ್ದರೆ ಆ ಕಡೆಗೆ. ಅಲ್ಲ ಸರ್, ಇವಾಗ ಈ ಲೈನ್ ಹೊಸ ಲೈನ್ ಎಲ್ಲಿ ಕನೆಕ್ಟ್ ಆಗುತ್ತೆ ಇದು? ಇವಾಗ ಏನು ರಾಣೆಬೆನ್ನೂರು ಲೈನ್ ಇದೆಯಲ್ಲ ಅದು? ಇದರಿಂದ ಹೋಗ್ತಾರೆ. ಹೌದಾ? ರಾಣಿಬೆನ್ನೂರಿನ ಅವರು ಈಗ ಇನ್ನೂ ಗೊತ್ತಿಲ್ಲ. ಈಗ ಎಲ್ಲಿವರೆಗೂ ಇದು ಕಾಮಗಾರಿ ಆಗಿದೆ ಸರ್? ಇದು ಕನ್ಸ್ಟ್ರಕ್ಷನ್ ಎಲ್ಲಿವರೆಗೆ ಆಗಿದೆ ಇದು? ಈ ಕಡೆ ಗೇಟ್ವರೆಗೆ. ಈ ಕಡೆ ಹಾಂ ಹಾಂ, ಈ ಕಡೆಗೆ ಲಾಸ್ಟ್ವರೆಗೆ ಅಷ್ಟೇ. ಎಷ್ಟು ಕಿಲೋಮೀಟ್ರ್ ಆಗಿದೆ ಸರ್ ಈ ಕಡೆ? ಈ ಕಡೆ ಒಂದು ಇಲ್ಲಿಂದ 11 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ 1.5 ಕಿಲೋಮೀಟ್ರ್. 1.5 ಕಿಲೋಮೀಟ್ರ್ ಈ ಕಡೆ, ಈ ಕಡೆ 1 ಕಿಲೋಮೀಟ್ರ್ ಅಷ್ಟೇ ಆಗಿರೋದು. ನಮ್ಗಂದ್ರೆ ಸ್ಟೇಷನ್ 2 ಅಷ್ಟೇ. 2 ಅಷ್ಟೇ. ಇದು ಹೊಸ ಸ್ಟೇಷನ್ ಸರ್ ಇದು? ಹೊಸ ಸ್ಟೇಷನ್. ಇನ್ನು ಅಂದರೆ ಇಲ್ಲಿ ಯಾವ ಗಾಡಿ ನಿಲ್ಲಲ್ಲ ಇವಾಗ? ಸದ್ಯಕ್ಕೆ ಯಾವ ಇಲ್ಲ, ಯಾವ ನಿಲ್ಲಲ್ಲ. ಇದೆಲ್ಲ ರೆಡಿ ಆದಮೇಲೆ? ರೆಡಿ ಆದಮೇಲೆ ಎಲ್ಲ ಪ್ರಸ್ತುತವಾಗಿ ನಿಲ್ತಾರೆ. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಾನು ಇಲ್ಲಿಂದ ಹೋಗ್ಬೇಕು, ಗಾಡಿ ಅಲ್ಲೇ ನಿಲ್ಲಿಸಿದ್ದೀನಿ. ಹೌದೌದು, ಪ್ಲಾಟ್ಫಾರ್ಮ್ ಮೇಲೆ ಹೋಗಿ ಅಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಅದೇ ಕೋಟೆ ಗಂಗೂರಿನ ಹೊಸ ರೈಲ್ವೆ ಸ್ಟೇಷನ್ ಇದು. ಇಲ್ಲಿ ಯಾವುದೇ ಥರ ಟ್ರೈನ್ ನಿಲ್ಲಲ್ಲ. ಇವಾಗ ಆಗಿದೆ, ಯಾಕಂದರೆ ಇಲ್ಲಿ ಕೋಚಿಂಗ್ ಡಿಪಾರ್ಟ್ ಆಗುತ್ತಲ್ವ. ಇಲ್ಲೆಲ್ಲ ಕೋಚಿಂಗ್ ಡಿಪಾರ್ಟ್ ಅಂತಂದರೆ ನನಗೆ ಇವಾಗ ಗೊತ್ತಾಯ್ತು ಅವ್ರು ಹೇಳಿದಾಗ. ಅದು ರೈಲ್ವೇದಾರೆ ಅವರೆಲ್ಲ ಹೇಳಿದ್ದು ಏನಂದರೆ, ಇಲ್ಲೆಲ್ಲ ನೋಡಿ ಆ ಪಿಟ್ ಲೈನ್ ಮಾಡ್ತಿದಾರಲ್ಲ, ಅಲ್ಲೆಲ್ಲ ಇರೋದು ಟ್ರೈನ್ಗಳು ಬಂದು ನಿಂತ್ಕೊಂತವೆ. ಅಲ್ಲಿ ವಾಷಿಂಗು ಮತ್ತು ಕ್ಲೀನಿಂಗು ರಿಪೇರಿಂಗ್ ಎಲ್ಲ ಮಾಡ್ತಾರೆ. ಮತ್ತು ಅಲ್ಲಿ ನಾನು ಫಸ್ಟಿಗೆ ತೋರಿಸಿದಾಗ ಸೆಡ್ಡಲ್ಲಿರೋದು. ಆ ಸೆಡ್ಡಲ್ಲಿ ಏನಾರು ರಿಪೇರಿ ಇದ್ದರೆ ರಿಪೇರಿ, ಕೋಚ್ಗಳ ರಿಪೇರಿ ಇದ್ದರೆ ಕೋಚ್ಗಳು ರಿಪೇರಿ ಮಾಡ್ತಾರೆ. ಎಕ್ಸ್ಟ್ರಾ ಏನಾರ ಕೋಚ್ಗಳಿದ್ದರೆ AC ಕೋಚ್ಗಳು ಏನಾರು ಇದ್ದರೆ ಅಲ್ಲಿ ನಿಲ್ತವೆ. ಇಲ್ಲಂದೂ ಕೂಡ ಅವನ್ನ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಆ ಥರ ಇಲ್ಲಿ ರಿಪೇರ್ ಸೆಂಟ್ರ್ ಇದು.
ಓಕೆ. ಈಗ ನೋಡಿ ಕೋಟೆ ಗಂಗೂರಿನ ಫಸ್ಟ್ ಪ್ಲಾಟ್ಫಾರ್ಮಲ್ಲಿ ನಾನು ಹೋಗ್ತಾ ಇದ್ದೀನಿ ಮುಂದೆ, ಯಾಕಂದರೆ ಮುಂದೆ ಕಾಮಗಾರಿ 1-1.5 ಕಿಲೋಮೀಟ್ರ್ ಮುಂದೆ ಆಗಿದೆ ಅಂತ ಆ ಕಡೆ ಹೋದ್ರೆ, ಇಲ್ಲಿಂದ ಹೋದರೆ. ಬಟ್ ಈಗ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಇವಾಗ ಅಲ್ಲಿಗೆ ಹೋಗಲಿಕ್ಕೆ ಆಗಲ್ಲ. ಮುಂದಿನ ಶಿಕಾರಿಪುರ ಆ ಕಡೆಗೆಲ್ಲ ಕಾಮಗಾರಿ ನಡೀತಾ ಇದೆ ಅಂತ ಇವಾಗ ಎಲ್ಲದೂ ಕೂಡ. ಈ ಮಳೆಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು ನೋಡ್ಬೋದು ಇಲ್ಲಿನ ವ್ಯವಸ್ಥೆ ಹೇಗಾಗಿದೆ ಅಂತ. ಅಲ್ಲಿಗೆ ಹೋದರೆ ಇನ್ನು ಹೆಂಗಾಗಿರುತ್ತೆ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ಹಳ್ಳಿಗಳ ಮೇಲೆಲ್ಲ ಹೋಗಿರುತ್ತೆ. ಇಲ್ಲಿ ಮಳೆ ಬಂದು ನಾನು ಗಾಡಿ ತಗೊಂಡು ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಮಳೆ ಬಿಡಲಿ, ಸ್ವಲ್ಪ ಬಿಸಿಲುಗಾಲ ಬರಲಿ, ಆಮೇಲೆ ಅದನ್ನು ಆ ಒಂದು ರೂಟಿಗೆ ಹೋಗಿ ಕವರ್ ಮಾಡ್ತೀನಿ. ಮತ್ತು ಶಿಕಾರಿಪುರದಲ್ಲಿ ಏನಾದರೂ ರೈಲ್ವೆ ಸ್ಟೇಷನ್ ಆಗಿದೆಯಾ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಅಲ್ಲಿ ಯಾರಾದರೂ ಈ ವಿಡಿಯೋ ನೋಡೋರು ಅಲ್ಲಿ ಲೋಕಲ್ ಏಡ್ಸ್ ಯಾರು ಇದ್ದರೆ ಶಿಕಾರಿಪುರದಲ್ಲಿ ರೈಲ್ವೆ ಸ್ಟೇಷನ್ ಆಗ್ತಿದೆಯಾ ಇಲ್ವೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಎಲ್ಲ ಫುಲ್ಲು ಮೆಟೀರಿಯಲ್ಸ್ ಆಗಿಬಿಟ್ಟಿದ್ದಾರೆ. ಪವರ್ ಕೇಬಲ್ಸು ಇವೆಲ್ಲದೂ ಕೂಡ ಇಲ್ಲಿದ್ದಾವೆ. ನೀವು ನೋಡ್ಬೋದು ತುಂಬಾ ಅಂದರೆ ಕೆಲಸ ತುಂಬಾ ಸ್ಪೀಡಾಗಿ ನಡೀತಾ ಇದೆ ಇಲ್ಲಿ ಅಷ್ಟೇ. ಇಲ್ಲಿಂದ ಶಿಕಾರಿಪುರದವರೆಗೂ ನಡೀತಾ ಇದೆ ಅಂತ ಕೆಲಸ. ನಾನು ಕಾಮೆಂಟಲ್ಲಿ ಕೇಳಿದೆ, ಮತ್ತು ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದೆ ರೆಫರ್ ಮಾಡಿದಾಗ. ಈ ಕೋಟೆ ಗಂಗೂರಿಂದ ಈ ಕಡೆ ಶಿಕಾರಿಪುರದವರೆಗೂ ನಡೀತಾ ಇದೆ ಅಂತ ಎಲ್ಲ ಕೂಡ. ನಾನು ಶಿಕಾರಿಪುರದ ಕಡೆಗೆ ಒಂದು ಸರಿ ಹೋಗ್ತೀನಿ, ಅಲ್ಲಿ ಹೋಗಿ ಎಲ್ಲ ಥರದ್ದು ವೀಡಿಯೋ ಮಾಡ್ತೀನಿ, ಅಲ್ಲಿ ಏನೇನು ಕೆಲಸ ಆಗಿದೆ ಅಂತ ಎಲ್ಲದು ಮಾಡ್ತೀನಿ. ಯಾಕಂದರೆ ಇವಾಗಂತೂ ಮಳೆ ಬರ್ತಿರುತ್ತೆ, ಆ ಒಂದು ಕೆಸರಲ್ಲಿ ಹೋಗೋಕ್ಕಾಗಲ್ಲ. ನನ್ನ ಕಾಲುಗಳು ಎಲ್ಲ ಕೆಸರಾಗ್ಬಿಟ್ಟಿದೆ ಇಲ್ಲಿ. ಇವಾಗ ಆಗಲ್ಲ ಗುರು, ಇವಾಗ ನಾನು ವಾಪಸ್ಸು ಹೋಗೋದೇ ಬೆಸ್ಟ್ ಅನಿಸುತ್ತೆ ನನಗನ್ಸಿದಾಗೆ. ನನಗೆ ನೋಡಿ ರೈಲ್ವೆ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ನೀವು ಹೇಳ್ಬೋದು ಅದು ತಪ್ಪು ಇದು ತಪ್ಪು ಅಂತ, ಬಟ್ ನಾನು ತಪ್ಪೇ ಹೇಳ್ತಿರ್ತೀನಿ. ಯಾಕಂದರೆ ದಯವಿಟ್ಟು ನೀವು ಬೇಜಾರು ಮಾಡ್ಕೊಂಬೇಡಿ, ಯಾಕಂದರೆ ನನಗೆ ಈ ರೈಲ್ವೆ ಬಗ್ಗೆ ನಾಲೆಡ್ಜ್ ಇಲ್ಲ. ನಾನು ಏನು ಕೆಲಸ ಆಗಿದೆ ಅಲ್ಲಿ ನಾನು ತೋರಿಸ್ತೀನಿ ಅಷ್ಟೇ ವಿಡಿಯೋದಲ್ಲಿ. ಈ ಥರ ಕೆಲಸ ಆಗಿದೆ ನೋಡಿ, ಈ ಥರ ಇದೆ ಅಂತ ನಾನು ತೋರಿಸ್ತೀನಿ. ಬಟ್ ನೀವೇನು ಕಾಮೆಂಟ್ ಮಾಡ್ತೀರೋ ನಾನು ಅದನ್ನ ಓದ್ಬಿಟ್ಟು ತಿಳ್ಕೊಂಬಿಟ್ಟು ಅದು ಇದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊತೀನಿ. ಬಟ್ ನಾನು ಅಲ್ಲಿಗೆ ಬಂದಬೇಕಾದ್ರೆ ಅದು ಏನಂತನೂ ಕೂಡ ಗೊತ್ತಿರಲಿಲ್ಲ. ನೋಡಿ ತೋರಿಸ್ತೀನಿ. ಇದು ಶೆಡ್ ಆಗ್ತಿದೆ. ಶೆಡ್ ಅಂತಂದರೆ ಕೋಚ್ಗಳು ಇರ್ತಾವಲ್ವ, AC ಕೋಚ್ಗಳು ಅವೆಲ್ಲ ಇರ್ತಾವಲ್ಲ, ಅಲ್ಲಿ ನಿಲ್ತವೆ. ಅಲ್ಲಿ ರಿಪೇರಿ ಏನಾರು ಇದ್ದರೆ ರಿಪೇರಿ ಮಾಡ್ತಾರೆ, ಏನಾರು ಮೇಂಟೆನೆನ್ಸ್ ಇದ್ದರೆ ಎಲ್ಲ ಮೇಂಟೆನೆನ್ಸ್ ಮಾಡ್ತಾರೆ. ಮತ್ತು ಹಾಗೆ ಅದೇನಿದೆ ಆ ಪಿಟ್ ಲೈನ್ಸು ಅಲ್ಲಿದೆ, ಅಲ್ಲಿ 1-2 ಪಿಟ್ ಲೈನ್ಸ್ ಬರುತ್ತೆ. ಅದು ಎಲ್ಲ ಕೂಡ ಅದು ಮೇಂಟೆನೆನ್ಸ್ಗೆ, ವಾಷಿಂಗು ಮತ್ತು ಹಾಗೆ ಕ್ಲೀನಿಂಗ್ ಮಾಡೋಕ್ಕೆ ಒಂದು ಪಿಟ್ ಲೈನ್ಸ್ ಇರ್ತವೆ. ಅದಕ್ಕೋಸ್ಕರ ಮಾಡಿರೋದು ಈ ಒಂದು ಮೇನ್ ಸ್ಥಳನ. ಇಲ್ಲಿ ಯಾವುದೇ ಥರ ಮೊದಲಿಗೆ ಸ್ಟೇಷನ್ ಇರಲಿಲ್ಲ, ಯಾವುದೇ ಥರ ಏನೂ ಇರಲಿಲ್ಲ. ಇವಾಗ ಹೊಸ್ದಾಗಿ ಮಾಡಿರ್ತಕ್ಕಂಥ ರೈಲ್ವೆ ಸ್ಟೇಷನ್ನು ಕೋಟೆ ಗಂಗೂರಿನ ರೈಲ್ವೆ ಸ್ಟೇಷನ್ ಇದು. ಓಕೆ, ಮುಂದೆ ಹೋಗೋಣ. ಇದೆ ಈ ಟ್ರ್ಯಾಕ್ ಏನಿದೆ ಇದು ರನ್ನಿಂಗಲ್ಲಿದೆ. ಇದು ಈ ಟ್ರ್ಯಾಕ್ ರನ್ನಿಂಗಲ್ಲಿದೆ ನೋಡಿ. ಆ ಕಡೆ ಈ ಕಡೆಗೆ ಇಲ್ಲಿ ಗಾಡಿಗಳು ಕೂಡ ಓಡಾಡ್ತವೆ. ನಾನು ಈ ಟ್ರ್ಯಾಕಲ್ಲಿ ಹೋಗಂಗಿಲ್ಲ, ಆ ಕಡೆ ಟ್ರ್ಯಾಕಲ್ಲಿ ಹೋಗ್ಬೇಕಾಗುತ್ತೆ. ನಾನು ಇಲ್ಲಿ ನೋಡಿ, ಇಲ್ಲಿ ತೊಗೊಂಡು ಈ ಕಡೆಗೆ ಆ ಕಡೆ ಟ್ರ್ಯಾಕಲ್ಲಿ ಹೋಗ್ಬೇಕಾಗುತ್ತೆ. ನೋಡಿ ಇಲ್ಲೆಲ್ಲ ಸಾಮಗ್ರಿಗಳು ಎಲ್ಲ ಇಟ್ಬಿಟ್ಟಿದ್ದಾರೆ. ನೋಡಿ ಟ್ರೈನ್ ಬರಲ್ವಲ್ಲ, ಅದಕ್ಕೆ ಈ ಟ್ರಾಲಿನ ಇಟ್ಬಿಟ್ಟಿದ್ದಾರೆ. ಇದು ನೋಡಿ, ಇದನ್ನು ಟ್ರಾಲಿ ಅಂತಾರೆ. ಯಾಕಂದರೆ ನೋಡಿ ಇದ್ರ ಮೇಲೆ ಏನಾದರೂ ಮೆಟೀರಿಯಲ್ಸ್ ಹಾಕೊಂಬರೋಕ್ಕೆ ಏನಾದರೂ ಸಾಮಾನುಗಳು ಬೇಕಾದರೆ ಇದರಲ್ಲಿ ಹಾಕ್ಕೊಂಬಿಟ್ಟು ತಗೊಂಡು ಹೋಗ್ತಾರೆ. ನೋಡಿ ಈ ಟ್ರಾಲಿಲಿ ಇಲ್ಲಿ ನಿಲ್ಲಿಸಿದ್ದಾರೆ. ಇವಾಗೇನು ಟ್ರೈನ್ ಬರೋಲ್ಲ, ಯಾಕಂದರೆ ಈ ರೂಟಲ್ಲಿ ಬ್ಯುಸಿ ರೂಟ್ ಅಲ್ಲ ಇದು. ಟೈಮಿಂಗ್ಸ್ ಇರುತ್ತೆ ಟ್ರೈನ್ಗಳಿಗೆ. ಈ ರೂಟಲ್ಲಿ ದಿನ ನನಗನ್ಸಿದಂಗೆ ಒಂದು 5-6 ಟ್ರೈನ್, 5 ಓಡಾಡ್ಬೋದು ಅಷ್ಟೇ ಟ್ರೈನ್ಗಳು. 5-6 ಟ್ರೈನ್ ಅನಿಸುತ್ತೆ ನನಗೆ. ಅದನ್ನ ಚೆಕ್ ಮಾಡಿ ನಾನು ಹೇಳ್ತೀನಿ ಈ ರೂಟಲ್ಲಿ ಎಷ್ಟು ಟ್ರೈನ್ ಓಡಾಡ್ತಾವಂತ. ಇವಾಗ ನಾನು ಯಥಾ ಪ್ರಕಾರ ನಮ್ಮ ಜಾಗಕ್ಕೆ ನಾನು ಹೋಗ್ತಾಯಿದ್ದೀನಿ. ನೋಡ್ರಿ ಇನ್ನೊಂದು ಇಲ್ಲಿ ಏನಂತಂದರೆ ಟ್ರೈನ್ ಹಳಿನ ಈ ಕಡೆ ನೋಡಿ, ಈ ಕಡೆ ಬರುತ್ತೆ ಟ್ರೈನ್ ರೂಟು. ಈ ಕಡೆ ಕ್ರಾಸಿಂಗ್ ಆಗಿ ಹಿಂಗೆ ಹೋಗುತ್ತೆ. ಯಪ್ಪ ಇದು ಎಡ್ಜಾಗಿದೆ. ಯಪ್ಪ ಟ್ರೈನ್ ಹೆಂಗೆ ಹೋಗುತ್ತೆ ಮರ ಇದ್ರಲ್ಲಿ. ಏನು ಟೆಕ್ನಾಲಜಿ ಅಲ್ವಾ. ನೋಡಿ ಇಲ್ಲಿ ಕ್ರಾಸಿಂಗ್ ಆಗೋದು. ಯಪ್ಪ ಇದೇನು ಮರಿ ಆವಿದ್ದಾಗಿದೆ, ಹೆಂಗೆ ಟ್ರೈನ್ ತಿರುಗುತ್ತೋ ಮರಿ ಇದರಲ್ಲಿ. ಇದರಲ್ಲಿ ಹೋಗುತ್ತೆ ಟ್ರೈನ್. ಯಪ್ಪ ಇದು ಅಲ್ಲ ಅನಿಸುತ್ತೆ ನನಗೆ. ಈ 3rd ಪ್ಲಾಟ್ಫಾರ್ಮ್ದೇನು ರನ್ನಿಂಗ್ ಇದೆ ಅನಿಸುತ್ತೆ ನನಗೆ. ಹೌದು, ಫಸ್ಟ್ ಅಲ್ಲ, ಫಸ್ಟ್ ಪ್ಲಾಟ್ಫಾರ್ಮ್ ಇಲ್ಲ, ಇದು 3rd ಪ್ಲಾಟ್ಫಾರ್ಮಲ್ಲಿ ಇದೆಯಲ್ಲ, ಇದು ರನ್ನಿಂಗ್ ಇರೋದು. ಆ್ಯಕ್ಚುಲಿ ಅದಲ್ಲ, ಇದು ಈ ಟ್ರ್ಯಾಕ್ ರನ್ನಿಂಗ್ ಇರೋದು. ಹೌದು, ನಾನು ಕನ್ಫ್ಯೂಸ್ ಆಗಿಬಿಟ್ಟಿದೆ. ನೋಡಿ ಸ್ಟ್ರೈಟ್ ಇದೆ ನೋಡಿ, ಇದು ಟ್ರ್ಯಾಕು ಅದೇ ಮೇನ್ ಟ್ರ್ಯಾಕ್ ಅದು. ಹೌದು ಗುರು, ನಾನು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅದೇ ನೋಡಿ, ಮತ್ತು ಅವಾಗ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಯಾಕಂದರೆ ಹೊಸ್ದಾಗಿ ಬಂದಿರ್ತೀವಲ್ಲ ವಿಡಿಯೋ ಮಾಡಲಿಕ್ಕೆ, ಅಲ್ಪ ಸ್ವಲ್ಪ ತಿಳ್ಕೊಂಡು ಬಂದಿರ್ತೀವಿ ಸ್ಥಳದ ಬಗ್ಗೆ, ಆದರೂ ಕೂಡ ಕನ್ಫ್ಯೂಸ್ ಆಗುತ್ತೆ. ದಯವಿಟ್ಟು ಯಾರಾದರೂ ಬೇಜಾರು ಮಾಡ್ಕೋಬೇಡಿ. ಓಕೆ ನೋಡಿ, ಟ್ರೈನ್ ಬರ್ತಿದೆ ಊರಲ್ಲಿ ನೋಡಿ.
ಹೌದು, ಟ್ರೈನ್ ಬರ್ತಾಯಿದೆ ನೋಡಿ. ಅಲ್ಲಿ ರೆಡ್ ಫ್ಲಾಗ್ ಹಾಕಿದ್ದಾರೆ, ಟ್ರೈನ್ ಏನು ಬರ್ತಿಲ್ಲ. ಅಲ್ಲಿ ಯಾವುದೋ ನಿಂತಿದೆ ಅನಿಸುತ್ತೆ ನೋಡಿ. ಇಲ್ಲಿ ರೆಡ್ ಫ್ಲಾಗ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಟ್ರೈನ್ ಏನು ಬರೋಲ್ಲ. ನಾನು ನಡ್ಕೊಂಡು ಏನಕ್ಕಾರಾಗಲಿ ಈ ಕಡೆನೇ ಹೋಗ್ಬಿಡ್ತೀನಿ ನಾನು. ಯಪ್ಪ ನೋಡಿರಿ, ತುಂಬ ಕಷ್ಟಪಟ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಆಲ್ರೆಡಿ ಈ ವಿಡಿಯೋದಲ್ಲಿ ನೋಡಿದ್ರಿ ಎಷ್ಟೊಂದು ಕಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು. ದಯವಿಟ್ಟು ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ಎಲ್ಲರೂ ಯಾರ್ಯಾರು ನೋಡ್ತೀರಾ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು ಬೇಗ. ಆಮೇಲೆ ಏನು ಕಾಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸ್ತಂತಲ್ಲ, ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತು ಜೆನ್ಯೂನಾಗಿ ಕಾಮೆಂಟ್ ಮಾಡಿ. ಹಾಗೆ ಏನಾರು ಮಾಹಿತಿ ಇದ್ದರೆ ಇದರಲ್ಲಿ ತಿಳಿಸ್ಕೊಡಿ. ನನಗೆ ಗೊತ್ತಿಲ್ಲದಿದ್ದು, ನಾನು ಹೇಳ್ದೇ ಇರೋದು ಏನಾರು ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಇದು ಈ ಸ್ಟೇಷನ್ ಏನಿದೆ ಶಿವಮೊಗ್ಗದಿಂದ 11 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ, ಸರಿಸುಮಾರು ಇಲ್ಲಿಗೆ ಬಂದರೆ. ಬಟ್ ರೈಲ್ವೆ ಸ್ಟೇಷನ್ ಟ್ರ್ಯಾಕ್ ಮೇಲೆ ಬಂದರೆ ಕಡಿಮೆ ಆಗುತ್ತೆ ಅನಿಸುತ್ತೆ, ಒಂದು 8 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಇಲ್ಲಿಗೆ. ನಾವು ದಾರಿಗುಂಟ ಆ ಕಡೆಯಿಂದ ಬಂದ್ವಲ್ಲ, ಅದಕ್ಕೆ 11 ಕಿಲೋಮೀಟ್ರ್ ಆಗಿದೆ. ಏನು ಟ್ರ್ಯಾಕ್ ಮೇಲೆ ಟ್ರೈನ್ ಮೇಲೆ ಬಂದೆ 8 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ನೋಡ್ಬೋದು, ನನ್ನ ಹಿಂದೆ ಇರೋದು ನೋಡಿ, ಇದೇ ಶೆಡ್. ಇದು ಅಂದರೆ ಏನು ಕೋಚ್ಗಳ ಮೇಂಟೆನೆನ್ಸ್ ಮಾಡ್ತಾರೆ ಇಲ್ಲಿ. ಓಕೆ, AC ಕೋಚ್ಗಳು ಮತ್ತು ಬೇರೆ ಬೇರೆ ಥರ ಕೋಚ್ಗಳು ಇಲ್ಲಿ ನಿಂತ್ಕೊಂಡಾಗ ರಿಪೇರಿ ಅದೆಲ್ಲ ಇರುತ್ತಲ್ಲ, ಅದನ್ನ ಮಾಡ್ತಾರೆ ಇಲ್ಲಿ. ಮತ್ತು ಅಲ್ಲೇ ಏನಿದೆ ಪಿಟ್ ಲೈನ್ಸ್ ಇದ್ವು 2, ಅಲ್ಲಿ ಕೂಡ ವಾಷಿಂಗು ಹಾಗೆ ಕ್ಲೀನಿಂಗ್ ಮಾಡ್ತಾರೆ ಬೈಕ್ಗಳು, ಮತ್ತು ರಿಪೇರಿ ಕೂಡ ಮಾಡ್ತಾರೆ ಅಲ್ಲಿ. ಓಕೆ, ಇಷ್ಟು ಈ ಕೋಟೆಗಂಗೂರಿನ ಹೊಸ ರೈಲ್ವೆ ಸ್ಟೇಷನ್ ಹಾಗೆ ಹೊಸ ರೈಲ್ವೆ ಮಾರ್ಗದ ಕತೆ. ನೋಡಿರಿ, ಮಳೆ ಸಿಕ್ಕಾಬಟ್ಟೆ ಬರ್ತಿದೆ ಕಣ್ರಿ. ನಾವು ಯಾವುದೋ ಮರದ ಕೆಳಗೆ ನಿಂತ್ಕೊಂಡ್ಬಿಟ್ಟಿವಿ. ಮರದ ಕೆಳಗೆ ನಿಂತ್ಕೊಳಂಗಿಲ್ಲ, ಈಗ ಹೋಗ್ಬಿಡ್ತೀವಿ. ಯಾಕಂದರೆ ಮಳೆ ಜಾಸ್ತಿ ಆಯಿತು, ಇಲ್ಲಿ ಬಿಡೋಂಗೆ ಕಾಣೋಲ್ಲ ನೋಡಿ. ಇಷ್ಟೊಂದು ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತಾಯಿದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾನು ಇಂಥ ವೀಡಿಯೋಗಳನ್ನ 100 ಮಾಡಬಲ್ಲೆ. ಇಲ್ಲಾಂತಂದರೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಮುಂದೆ ಈ ವಿಡಿಯೋಗಳು ಮಾಡೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ 100 ಕಿಲೋಮೀಟ್ರ್ ಜರ್ನಿ ಮಾಡಿಬಿಟ್ಟು ಮತ್ತೆ ಇಲ್ಲಿ ಬಂದು ಕಷ್ಟಪಟ್ಬಿಟ್ಟು ಮಾಡೋದು ತುಂಬ ಕಷ್ಟ ಇರುತ್ತೆ ಈ ವಿಡಿಯೋಗಳನ್ನ. ಯಾಕಂದರೆ ನಾವು ಇದಕ್ಕೋಸ್ಕರ ನಮ್ಮ ಟೈಮು ಇರುತ್ತೆ, ಟೈಮ್ನೂ ಕೂಡ ಖರ್ಚು ಮಾಡ್ತೀವಿ, ಮತ್ತು ದುಡ್ಡನ್ನೂ ಖರ್ಚು ಮಾಡ್ತೀವಿ, ನಮ್ಮ ನಾಲೆಡ್ಜು ಕೂಡ ಖರ್ಚು ಮಾಡ್ತೀವಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ.